ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಯಾವುದಿದೆ? ಕ್ಯಾಲೆಂಡರ್ ಆಗಿರುತ್ತೆ. ಓಕೆನಾ? ಅದ್ರಾಗ ಆಲ್ರೆಡಿ ಈಗ ನಾವು ಯಾವ ಟೈಪಲ್ಲಿ ನೋಡ್ತಾ ಇದೀವಿ ಅಂದ್ರೆ, ಬರೇ ಅವ್ರೇನಾದ್ರೂ ಡೇಟ್ ಮಾತ್ರ ಕೊಟ್ಟಿದ್ರೆ ಯಾವ ತರ ಫೈಂಡ್ ಔಟ್ ಮಾಡೋದು ಆಲ್ರೆಡಿ ನಮ್ಗೆ ಗೊತ್ತು. ಎಕ್ಸಾಕ್ಟ್ ಕ್ಯಾಲೆಂಡರ್ ಫೈಂಡ್ ಔಟ್ ಮಾಡೋದೆಲ್ಲ ನಾವು ನೋಡ್ತಾ ಹೋಗಿದ್ದೀವಿ. ಮೀನ್ಸ್ ಈಗ ಬರೇ ಒಂದು ಡೇಟ್ ಮಾತ್ರ ಕೊಟ್ಟಿರ್ತಾರೆ, ಟುಡೇಸ್ ಡೇಟೇ ಕೊಟ್ಟಿರ್ತಾರೆ. ಏನಿದೆ ಇವತ್ತು 10 ಜೂನ್ 2025 ಅಂತ ಕೊಟ್ಟಿರ್ತಾರೆ. ಆ ಡೇಟ್ ಮಾತ್ರ ಕೊಟ್ಟಿದ್ರೆ ಈ ಡೇಟ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡೋದು? ಯಾಕೆಂದ್ರೆ ಯಾವ ವಾರ ಅಂತ ಗೊತ್ತಿಲ್ಲ, ಅದರಿಂದ ಯಾವ ತರ ಫೈಂಡ್ ಔಟ್ ಮಾಡೋದು? ಅದಕ್ಕೆ ಒಂದು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ, ಅದನ್ನು ಫಾಲೋ ಅಪ್ ಮಾಡಿ. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಗೊತ್ತಾ? ಕೊಟ್ಟಿರೋ ವರ್ಷನ ಒಂದು ರೆಡ್ಯೂಸ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೆಷ್ಟು? 2025. ಒಂದು ವರ್ಷ ರೆಡ್ಯೂಸ್ ಮಾಡ್ತೀವಿ ಅಂದ್ರೆ 2024 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಸ್ಪ್ಲಿಟ್ ದ ಇಯರ್ ಟು ದಿ ಲೀಪ್ ಇಯರ್, ಅಂದ್ರೆ ಈ ವರ್ಷನ ಸ್ಪ್ಲಿಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾವ ತರ ಸ್ಪ್ಲಿಟ್ ಮಾಡ್ತೀರಾ? 2024 ನ ಯಾವ ತರ ಸ್ಪ್ಲಿಟ್ ಮಾಡ್ಬೋದು? 2000 ಪ್ಲಸ್ 24 ಅಂತ ಸ್ಪ್ಲಿಟ್ ಮಾಡ್ಬೋದಾ? 2000 ಪ್ಲಸ್ 24 ಅಂತ ಸ್ಪ್ಲಿಟ್ ಮಾಡ್ಬೋದಾ? ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದರೆ, ರಿಮೈನಿಂಗ್ ಇಯರ್ ಫೈಂಡ್ ಔಟ್ ದ ಆಡ್ ಡೇಸ್ ಅಂಡ್ ದ ಲೀಪ್ ಇಯರ್. ಅಂದ್ರೆ ಈಗ ಉಳಿದಿದ್ ಒಂದು ವರ್ಷ ಬಂದಿದೆಯಲ್ಲ, 24 ವರ್ಷ. ಆ 24 ವರ್ಷದಲ್ಲಿ ಎಷ್ಟು ವರ್ಷ ಲೀಪ್ ಇಯರ್ ಬಂದಿದೆ, ಎಷ್ಟು ಆಡ್ ಡೇಸ್ ಬಂದಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಮೀನ್ಸ್ ಆಡ್ ಡೇಸ್ ಅಂತ ಫೈಂಡ್ ಔಟ್ ಮಾಡಿದ್ರು ಓಕೆ, ಇಲ್ಲ ಎಷ್ಟು ಸಾಮಾನ್ಯ ವರ್ಷ ಇದೆ ಅಂತ ಫೈಂಡ್ ಔಟ್ ಮಾಡಿದ್ರು ಆಯ್ತು. ಈಗ 24 ಇಯರ್ಸ್ ಅಲ್ಲಿ ಎಷ್ಟು ಆಡ್ ಡೇಸ್ ಹೊಂದಿದೆ? 24 ಆಡ್ ಡೇಸ್ ಎಷ್ಟಿದೆಯಪ್ಪ? 2 ನಾ 3 ನಾ? ಯಾವ ತರ ಆಡ್ ಡೇಸ್ ಫೈಂಡ್ ಔಟ್ ಮಾಡೋದು? 7 ಇಂದ ಡಿವೈಡ್ ಮಾಡ್ತೀವಿ. 7 3s 20, 7 3s 21, 24 ಮೈನಸ್ 21, ಹಾಗಾದ್ರೆ 3 ಉಳಿತು. ಎಷ್ಟಿದು? ಆಡ್ ಡೇಸ್ ಆಯ್ತು. ಅದೇ ತರ ನಾವು 24 ಇಯರ್ಸ್ಗೆ ಎಷ್ಟು ಲೀಪ್ ಇಯರ್ ಬಂದಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 24 4 ಇಂದ ಡಿವೈಡ್ ಮಾಡಿ. 4 ಇಂದ ಡಿವೈಡ್ ಮಾಡ್ತೀವಿ ಅಂದ್ರೆ 4 6 20. ಹಾಗಾದ್ರೆ ಎಷ್ಟು ಬರ್ತಿದೆ ಕೋಶಂಟ್ ಇಲ್ಲಿ? 6. 24 ವರ್ಷಕ್ಕೆ ಎಷ್ಟು ಸತಿ ಬಂದಿದೆ? 6 ವರ್ಷ ಲೀಪ್ ಇಯರ್ ಇದೆಯಂತೆ. 3 ಆಡ್ ಡೇಸ್ ಇರುತ್ತೆ. 2000 ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಿದೆ? ಫೈಂಡ್ ಔಟ್ ದ ಮಂತ್ ಆಫ್ ದಿ ಆಡ್ ಡೇಸ್. ಅಂದ್ರೆ 10 ಜೂನ್ ಇದೆಯಲ್ವಾ, ಅಲ್ಲಿವರೆಗೂ ಆಡ್ ಡೇಸ್ ಕಂಡಿದ್ದು. ಆಡ್ ಡೇಸ್ ಅಂದ್ರೆ ಏನು? ಜನವರಿಯಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? ಜನವರಿಯಲ್ಲಿ ಎಷ್ಟು ಆಡ್ ಡೇಸ್ ಇದೆಯಪ್ಪ? 3. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎಷ್ಟು ಆಡ್ ಡೇಸ್ ಇದೆ? ಯಾಕೆ ಅಂದ್ರೆ ಇಲ್ಲಿ ನೋಡಿ, 2025ರಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? 0 ಅಲ್ವಾ? ನೆಕ್ಸ್ಟ್ ಮಾರ್ಚ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? ಎಷ್ಟು ಬರುತ್ತೆ? 3. ಏಪ್ರಿಲ್ ಎಷ್ಟು? 2. ನೆಕ್ಸ್ಟ್ ಮೇ ಎಷ್ಟು? ನೆಕ್ಸ್ಟ್ ಜೂನ್ ಅಲ್ಲಿ ನೀವೇನ್ ನೋಡ್ಬೇಕು? ಜೂನ್ ಆಡ್ ಡೇಸ್ ನೋಡಬಾರ್ದು. ಜೂನ್ ಎಂಡ್ ಆಗಿದೆಯಲ್ವಾ, ಜೂನ್ 10ಕ್ಕೆ ಎಷ್ಟು ಆಡ್ ಡೇಸ್ ಬರುತ್ತೆ? ಎಷ್ಟು ಬರುತ್ತಪ್ಪ? 3 ಬರುತ್ತೆ. ಓಕೆನಾ? ಎಲ್ಲ ಆಡ್ ಮಾಡ್ತಾ ಬನ್ನಿ. 3 + 3 6 + 2 6 + 2 8 8 + 3 11 11 + 3 14 14 ಅಂದ್ರೆ ಏನು? 14 ಆಡ್ ಡೇಸ್ ಎಷ್ಟು? 0. ಇದಕ್ಕೆ ಆಡ್ ಡೇಸ್ ಎಷ್ಟು ಬರ್ತಿದೆ? 0 ಬರ್ತಿದೆ. ಬೇಡ ನಮ್ಗೆ. ನೆಕ್ಸ್ಟ್ ಇಲ್ಲಿ ಇಯರ್ಗೆ ಚೆಕ್ ಮಾಡೋದು. 3 + 6 ಇದೆ ಅಲ್ವಾ? 3 + 6 ಎಷ್ಟಾಗುತ್ತೆ? 9. 9 ಅಂದ್ರೆ ಆಡ್ ಡೇಸ್ ಎಷ್ಟು? ಎಷ್ಟಪ್ಪ? 2. ನಮ್ಗೆ ಈಗ ಟೋಟಲ್ ಮಂತ್ ಪ್ಲಸ್ ಇಯರ್ದು ಆಡ್ ಡೇಸ್ ಆಡ್ ಮಾಡ್ಬೇಕಾಗುತ್ತೆ. ಮಂತ್ ಅಲ್ಲಿ ಎಷ್ಟು ಬಂದಿದೆ? 0. ನೆಕ್ಸ್ಟ್ ಇಯರ್ ಅಲ್ಲಿ ಎಷ್ಟು ಬಂದಿದೆ? 2 ಬಂದಿದೆ. ಟೋಟಲ್ ಎಷ್ಟಾಯ್ತು? 2 ಆಯ್ತು. ಹಾಗಾದ್ರೆ ಸರ್ ಆಡ್ ಡೇಸ್ 2 ಬಂತು, ಅದನ್ನ ಯಾವ ಹೊತ್ತು ಯಾವ ವಾರ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ಅದನ್ನ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತೀನಿ ನೋಡಿ. ಈಗ 0 ಬಂದಿದ್ರೆ ಯಾವ ವಾರ ಆಗಿರುತ್ತೆ? ಸಂಡೇ. 1 ಆಗಿದ್ರೆ ಮಂಡೇ. 2 ಆಗಿದ್ರೆ ಟ್ಯೂಸ್ಡೇ. 3 ಆಗಿದ್ರೆ ವೆಡ್ನೆಸ್ಡೇ. 4 ಆಗಿದ್ರೆ 5 ಆಗಿದ್ರೆ 6 ಆಗಿದ್ರೆ. ಹಾಗಾದ್ರೆ ನಮ್ಗೆ ಯಾವ್ದು ಬಂದಿದೆ ಆನ್ಸರ್? 2 ಬಂದಿದ್ಯಾ? ಇವತ್ತು ಯಾವ ವಾರ? ಟ್ಯೂಸ್ಡೇ. ಓಕೆನಾ? ಕನ್ಫರ್ಮ್? ಅರ್ಥ ಆಯ್ತಾ? ಓಕೆ. ಈಗ ಅದೇ ಸ್ಟೇಟ್ಮೆಂಟ್ ಕನ್ನಡದಲ್ಲಿ ಕೊಟ್ಟಿದ್ರಿ, ಕನ್ನಡದಲ್ಲಿ ಬರ್ಕೊಳ್ಳೋಕಿರೋದು. ಇಲ್ಲಿ ಇನ್ನೊಂದು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಯಾವ ತರ ಯಾಕೆ ಸ್ಪ್ಲಿಟ್ ಮಾಡಿದ್ರ ನೋಡಿ.
ಆರ್ಡಿನರಿ ಇಯರ್ ಅಂದ್ರೆ ಎಷ್ಟು? ಎಷ್ಟಪ್ಪ? 365 ಡೇಸ್ ಅಂದ್ರೆ ಎಷ್ಟು ವಾರ ಬರುತ್ತೆ? 352 ವೀಕ್ಸ್ ಪ್ಲಸ್ 1 ಡೇ. ಹಾಗಾದ್ರೆ 1 ಡೇ ಬರುತ್ತೆ. ಅದರಲ್ಲಿ ಆರ್ಡಿನರಿ ಇಯರ್ ಅಂದ್ರೆ ಒಂದು ದಿನ ಮುಂದಕ್ಕೆ ಹೋಗುತ್ತೆ, ಪ್ಲಸ್ ಅಡಿಷನಲ್ ಆಗಿ ಒಂದು ಆ ಡೇ ಇರುತ್ತೆ ಅಲ್ವಾ? ಹಾಗಾದ್ರೆ ಒಂದು ಲೀಪ್ ಇಯರ್ ಅಂದ್ರೆ ಎಷ್ಟು? 366 ಅಂದ್ರೆ 52 ವೀಕ್ಸ್ ಪ್ಲಸ್ 2 ಡೇಸ್ ಅಂದ್ರೆ ಒಂದು ಲೀಪ್ ಇಯರ್ ಗೆ ಎಷ್ಟು ಹಾರ್ಡ್ ಡೇಸ್ ಬರುತ್ತೆ? ಒಂದು ಲೀಪ್ ಇಯರ್ ಆಸ್ 2 ಹಾರ್ಡ್ ಡೇಸ್. ಫಸ್ಟ್ ನಾವು ನೋಡಿದ್ವಲ್ವಾ, ಲೀಪ್ ಇಯರ್ ಕಂಡು ಹಿಡಿತಿದ್ವಲ್ಲಪ್ಪ. ಲೀಪ್ ಇಯರ್ ನಾನ್ ಲೀಪ್ ಇಯರ್ ನೆನ್ನೆ ಫೈಂಡ್ ಔಟ್ ಮಾಡ್ದು. ಅದ್ರಲ್ಲಿ ಹೇಳ್ಕೊಟ್ಟಿದ್ದೆ ಒಂದು ಆರ್ಡಿನರಿ ಡೇಸ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದೆ, ಒಂದು ಹಾರ್ಡ್ ಡೇಸ್ ಬರುತ್ತೆ. ಒಂದು ಲೀಪ್ ಇಯರ್ ಅಂದ್ರೆ ಎಷ್ಟು ಹಾರ್ಡ್ ಡೇಸ್ ಬರುತ್ತೆ ಅಂತ ಹೇಳಿದೆ, 2 ಹಾರ್ಡ್ ಡೇಸ್ ಬರುತ್ತೆ. ಅದೇ ತರ ಈಗ ಸ್ಪ್ಲಿಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಬರೇ 2025 ನೋಡ್ದು, ಅದನ್ನೇ ನಾವು 2025 ನೋಡ್ದಂಗೆ ಫಾರ್ ಎಕ್ಸಾಂಪಲ್ 1998 ಅಂತೀವಿ. ಇದನ್ನ ಯಾವ ತರ ಸ್ಪ್ಲಿಟ್ ಮಾಡ್ತೀವಿ? ಹೌ ವಿಲ್ ಬಿ ಸ್ಪ್ಲಿಟ್? ಇದು ಏನಾಗಿರ್ಬೇಕಾಗುತ್ತೆ ಗೊತ್ತಾ? ದಿಸ್ ನಂಬರ್ ವಿಲ್ ಬಿ ಡಿವಿಸಬಲ್. ಸ್ಟಾರ್ಟಿಂಗ್ 2 ನಂಬರ್ ಬಂದು 4 ಇಂದ ಡಿವೈಡ್ ಆಗಬೇಕು. ಮೀನ್ಸ್ ಲೀಪ್ ಇಯರ್ ಆಗಿರ್ಬೇಕಾಗುತ್ತೆ. ಸೆಂಚುರಿ ಇಯರ್ ಪ್ಲಸ್ ಅದು 4 ಇಂದ ಡಿವೈಡ್ ಆಗಬೇಕು. ಅಂದ್ರೆ ಯಾವ ತರ ಡಿವೈಡ್ ಮಾಡಬಹುದು? ಯು ಕ್ಯಾನ್ 1900 ಬರೀಬಹುದಾ? 19 4 ಇಂದ ಡಿವೈಡ್ ಆಗ್ತಿದ್ಯಾ? 18 ಆಗುತ್ತಾ 4 ಇಂದ? 17 16 ಆಗುತ್ತಾ? ಹಾಗಾದ್ರೆ ಇಲ್ಲಿ 1600 ಬರೀರಿ. ಆಗ್ಬೋದಾ? ನೆಕ್ಸ್ಟ್ ಉಳಿದಿದೆ ಎಷ್ಟಪ್ಪ? ಇಲ್ಲಿ ಉಳಿತಿರೋದೆಷ್ಟು? ಎಷ್ಟು ಉಳಿತಿದ್ಯಪ್ಪ? ರಿಮೈನಿಂಗ್ 398 ಬಂತು. ಓಕೆನಾ? ಹಾಗಾದ್ರೆ ಇದನ್ನು ತಿರ್ಗಾ ಸ್ಪ್ಲಿಟ್ ಆಗುತ್ತೆ ತಾನೆ? ಸೆಂಚುರಿ ಇಯರ್ ಮತ್ತೆ ಆರ್ಡಿನರಿ ಇಯರ್ಸ್ ಅಂತ ಸ್ಪ್ಲಿಟ್ ಆಗುತ್ತಾ? ಎಷ್ಟು ಸ್ಪ್ಲಿಟ್ ಆಯ್ತು? 300 ಪ್ಲಸ್ 98. ಈಗ ನಿಮ್ಗೆ ಈ 98 ಕೊಟ್ರೆ ಕಂಡುಹಿಡಿಯೋದು ಗೊತ್ತು. ಯಾಕೆಂದ್ರೆ ಕ್ವಶನ್ ಅಲ್ಲಿ ಮಾಡಿದ್ರು 98 ನ ಎಷ್ಟು ಹಾರ್ಡ್ ಡೇಸ್ ಬಂತು ಅಂತ ಫೈಂಡ್ ಔಟ್ ಮಾಡ್ತೀವಿ, ಎಷ್ಟು ಲೀಪ್ ಇಯರ್ ಬಂತು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸರ್ 300 ಯಾವ ತರ ಫೈಂಡ್ ಔಟ್ ಮಾಡೋದು ನೋಡೋಣ. ಈಗ ನೋಡಿ, ಈಗ ನಮಗೇನ್ ಗೊತ್ತು? 100 ವರ್ಷಕ್ಕೆ ನೋಡೋಣ. 100 ವರ್ಷಕ್ಕೆ ಆರ್ಡಿನರಿ ಇಯರ್ಸ್ ಎಷ್ಟು ಬರುತ್ತಪ್ಪ? 76 ಪ್ಲಸ್ ಎಷ್ಟು ಲೀಪ್ ಇಯರ್ ಬರುತ್ತೆ? 24 ಲೀಪ್ ಇಯರ್ಸ್ ಬರುತ್ತೆ. ಹಾಗಾದ್ರೆ 76 ಆರ್ಡಿನರಿ ಇಯರ್ಗೆ ಒಂದು ವರ್ಷ ತಾನೆ, ಒಂದು ದಿನ ತಾನೆ ಹಾರ್ಡ್ ಡೇಸ್ ಬರೋದು. ಪ್ಲಸ್ 24 ಲೀಪ್ ಇಯರ್ಸ್ ಎಷ್ಟು ಹಾರ್ಡ್ ಡೇಸ್ ಬರುತ್ತೆ? 2 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಟೋಟಲ್ ಹಾರ್ಡ್ ಡೇಸ್ ಎಷ್ಟಿದೆ? 124 ಹಾರ್ಡ್ ಡೇಸ್ ಬರುತ್ತೆ. ಆ 124 ಹಾರ್ಡ್ ಡೇಸ್ ಅಂದ್ರೆ 17 ವೀಕ್ಸ್ ಪ್ಲಸ್ 1 ಡೇ. ಓಕೆನಾ? 17 ಅಂದ್ರೆ 17 ಎಷ್ಟು ಹಾರ್ಡ್ ಡೇಸ್ ಬರುತ್ತೆ? 4. 17 ಎಷ್ಟು ಹಾರ್ಡ್ ಡೇಸ್? 4 ಅಲ್ವಾ? 4 ಪ್ಲಸ್ 1 ಎಷ್ಟಾಗುತ್ತೆ? 5 ಹಾರ್ಡ್ ಡೇಸ್. ಅಂದ್ರೆ ನಾವೇನಾದ್ರೂ ಈ ಸ್ಪ್ಲಿಟ್ ಮಾಡಿದ್ವಲ್ಲ, ಈ 300 ಕೊಟ್ಟಿರೋ ಜಾಗದಲ್ಲಿ 100 ಬಂದಿದೆ ಅಂದ್ರೆ ಹಾರ್ಡ್ ಡೇಸ್ ಎಷ್ಟಿರುತ್ತೆ? 5 ಇರುತ್ತೆ. ಎಷ್ಟಿರುತ್ತೆ? 5 ಇರುತ್ತೆ. ಅದೇ ತರ ನೋಡಿ, 200 ಇದ್ರೆ ಎಷ್ಟಿರ್ಬೋದು? 10 ಇರುತ್ತಾ? ನೆಕ್ಸ್ಟ್ 300 ಇದ್ರೆ 15. ಸರಿ, ಈ ತರ ಬರ್ಕೊಳ್ಳೋದ ಬೇಡ. ಇದು ನಮ್ಗೆ ಹಾರ್ಡ್ ಡೇಸ್ ಚಿಕ್ಕದಾಗಿ ಹೇಳ್ಬೋತಾನೆ. 10 ಅಂದ್ರೆ ಎಷ್ಟಪ್ಪ? 10 ಅಂದ್ರೆ 3. 300 ಅಂದ್ರೆ 1. ಇಲ್ಲಿ ಯಾವ ತರ ನಾವು ಸ್ಪ್ಲಿಟ್ ಮಾಡ್ತೀವಿ? 300 ಏನಂತ ಹೇಳ್ಬೋದು ನಾವು? 1 ಅಂತ ನಾವು ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ಕಂಟಿನ್ಯೂಷನ್ ಹೋಗುತ್ತೆ. 400 ಬರುತ್ತೆ. 400 ಅಂದ್ರೆ ಏನ್ ಹೇಳ್ಬೇಕು ನೀವು? 0 ಅಂದ್ರೆ ಸೆಂಚುರಿ ಇಯರ್ ಅಂಡ್ ಲೀಪ್ ಇಯರ್ ಇದ್ರೆ 0. ನೆಕ್ಸ್ಟ್ 800 ಅದೇ ತರ ನೋಡಿ, 400 ಆಗಿರ್ಬೋದು, 800, 1200, 1600 ಅವೆಲ್ಲ 0 ಬರುತ್ತೆ. ಓಕೆನಾ? ಓಕೆನಾ? ಈ ತರ ಬರುತ್ತೆ ಸ್ಪ್ಲಿಟ್ ಮಾಡ್ಕೊಳ್ಳೋದು. ಓಕೆನಾ? ಒಂದ್ಸತಿ ಇವೆಲ್ಲ ಹೇಳಿದ್ನಲ್ಲ, ಪಾಯಿಂಟ್ಸ್ ಮಾತ್ರ ಬರ್ಕೊಳ್ರಿ. ನಾನು ಕ್ವಶನ್ ಅಲ್ಲಿ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬರ್ಕೊಳ್ಳಿ, ಕ್ವಶನ್ ಮಾಡಿ.
ಇಂಗ್ಲೀಷಲ್ಲಿ ಬರ್ಕೊಂಡ್ರೆ ಇಂಗ್ಲೀಷಲ್ಲಿ ಬರ್ಕೊಂಡ್ರಿ. ಆಯ್ತಾ? ಕನ್ನಡ ಸ್ಲೈಡ್ ಬೇಕಾ? ನೀಡಲಾದ 1 ವರ್ಷವನ್ನು ಕಡಿಮೆ ಮಾಡಿ. ಯಾವ ವರ್ಷ ಕೊಟ್ಟಿರ್ತಾರೆ ಅದನ್ನ 1 ವರ್ಷ ಕಡಿಮೆ ಮಾಡಬೇಕಂತೆ. ನೆಕ್ಸ್ಟ್, ವರ್ಷವನ್ನು ಅಧಿಕ ವರ್ಷವಾಗಿ ವಿಭಜಿಸಿ. ಆಯ್ತಾ? ಕೊಟ್ಟಿರೋದನ್ನ ಲೀಪ್ ಇಯರ್ಗೆ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಉಳಿದ ವರ್ಷಗಳ ಬೆಸ ದಿನಗಳ ಮತ್ತು ಅಧಿಕ ವರ್ಷಗಳನ್ನು ಹುಡುಕಿ. ಎಷ್ಟು ಲೀಪ್ ಇಯರ್ ಇದೆ, ಎಷ್ಟು ಆಡ್ ಡೇಸ್ ಇದೆ ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ತಿಂಗಳ ಬೆಸ ದಿನಗಳನ್ನು ಕಂಡುಹಿಡಿಯೋದು. ಅಂದ್ರೆ ಮಂತ್ ಅಲ್ಲಿ ಕೊಟ್ಟಿರ್ತಾರಲ್ವಾ, ಅದರಲ್ಲಿ ಆಡ್ ಡೇಸ್ ಎಷ್ಟು ಬರುತ್ತೆ ಅದನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ತೇವೆ. ನಂತರ ದಿನವನ್ನು ಹುಡುಕಿ. ಅಂದ್ರೆ 2 ಟೋಟಲ್ ಮಾಡಾದ್ಮೇಲೆ ಒಂದು ಆಡ್ ಡೇಸ್ ನಂಬರ್ ಬಂದಿರುತ್ತೆ. ಆ ಆಡ್ ಡೇಸ್ ಅಂದ್ರೆ ಯಾವುದು ಅಂತ ನೀವು ಆಡ್ ಮಾಡಬೇಕು. ಓಕೆನಾ? ಇದಾಗಿದ ತಕ್ಷಣ ನೆಕ್ಸ್ಟ್ ಸಂಡೇ ಮಂಡೇ ಎಲ್ಲ ಕೊಟ್ಟಿದ್ನಲ್ಲ ಅದನ್ನ ಬರೆದ್ಬಿಟ್ಟು ಸಂಡೇ ಅಂದ್ರೆ 0, ಮಂಡೇ ಅಂದ್ರೆ 1 ಅದನ್ನ ಬರೀ. ಅದ್ ಬರ್ಕೊಳ್ರಿ. ಅದಾದ್ಮೇಲೆ ಇನ್ನೊಂದು ಸ್ಲೈಡ್ ಕೊಡ್ತೀನಿ. ಆಯ್ತಾ? ಇದನ್ನ ಬರ್ಕಟ್ಟಪ್ಪ. ಆಯ್ತಾ? ಆಯ್ತಪ್ಪ? ಕ್ವಶನ್ ಗೋಣ. Okay. The first question is 11th March 2004. ಓಕೆನಾ? ಫಸ್ಟ್ ಸ್ಟೆಪ್ ಏನ್ ಹೇಳ್ತಿದೆ? ಹೇಳಿ. ಫಸ್ಟ್ ಸ್ಟೆಪ್ ಏನು? ಕೊಟ್ಟಿರೋ ವರ್ಷನ 1 ವರ್ಷ ಕಡಿಮೆ ಬರಿಬೇಕು. ಕೊಟ್ಟಿರೋ ಯಾವುದು? 2004. 2004 ನ ಏನಂತ ಬರೀತೀರಾ? 2003 ಅಂತ ಬರೀತೀರಾ. ಓಕೆನಾ? ಇದನ್ನ ಯಾವ ತರ ಸ್ಪ್ಲಿಟ್ ಮಾಡ್ತೀವಿ? 2000 ಪ್ಲಸ್ 3 ಅಂತ ಸ್ಪ್ಲಿಟ್ ಮಾಡ್ತೀವಿ. ಓಕೆನಾ? ಇದಾದ್ಮೇಲೆ ಇದಕ್ಕೆ ಇನ್ನ ಏನಾದ್ರು ಸಿಂಪ್ಲಿಫೈ ಆಗುತ್ತಾ? ಇಲ್ಲಿಗೆ ಸ್ಟಾಪ್ ಆಗ್ತಿದೆ. ನೆಕ್ಸ್ಟ್ ಮಂತ್ ಕಂಡುಹಿಡಿಬೇಕಲ್ವಾ? ಮಂತ್ ಫಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿಯಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? ಎಷ್ಟು ಬರುತ್ತೆ? ಫೆಬ್ರವರಿಯಲ್ಲಿ ಇಲ್ಲಿ ನೋಡ್ಬೇಕಾಗಿರೋದು ಇದನ್ನ. 2004 ಇಸ್ ಲೀಪ್ ಇಯರ್ ಆರ್ ನಾಟ್ ಲೀಪ್ ಇಯರ್? ಏನಪ್ಪ? ಲೀಪ್ ಇಯರ್. ಲೀಪ್ ಇಯರ್ ಆಗಿರೋದ್ರಿಂದ ಫೆಬ್ರವರಿಯಲ್ಲಿ ಎಷ್ಟು ಬರುತ್ತೆ? 1 ಬರುತ್ತೆ. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಎಷ್ಟು ಬರುತ್ತೆ? ನೀವು ನೋಡ್ಬೇಕಾಗಿರೋದು ಯಾವ ಡೇಟ್? 11. 11 ಅಂದ್ರೆ ಎಷ್ಟು ಆ ಡೇಸ್? ಎಷ್ಟಪ್ಪ? 4.
ಎಲ್ಲ ಟೋಟಲ್ ಮಾಡಿ 3 + 1 4 4 + 4 ಇಲ್ಲಿ ಆಡ್ ಡೇಸ್ ಎಷ್ಟು ಬಂತು 8 ಇದೆ 8 ಗೆ ಎಷ್ಟಾಗುತ್ತೆ 1 ಆಡ್ ಡೇಸ್ ಬರುತ್ತೆ ಇಲ್ಲಿ ಎಷ್ಟಿದೆ ಆಡ್ ಡೇಸ್ 3 ಇದೆ ಇಯರ್ ಪ್ಲಸ್ ಮಂತ್ ಆಡ್ ಮಾಡಿ ಇಯರ್ ಎಷ್ಟು 3 ಮಂತ್ ಎಷ್ಟು 1 ಎಷ್ಟಾಗುತ್ತೋ 4 ಆಯ್ತು 4 ಅಂದ್ರೆ ಯಾವ ವಾರ ಯಾವ್ದಪ್ಪ 4 ಅಂದ್ರೆ ಥರ್ಸ್ಡೇ ಗುರುವಾರ ನೋಡಪ್ಪ ನೀನು ಅಲ್ಲೇ ಹೇಳ್ಬಿಟ್ಟೆ 0 ಅಂತ ನೋಡು ಅಲ್ಲೇನ್ ಹೇಳಿದೆ 400 ಅಂದ್ರೆ ಏನು ಅಂತ ಹೇಳಿದೆ 0 ಅಂದೆ ನೆಕ್ಸ್ಟ್ 800 ಅಂದ್ರೆ ಏನು ಅಂತ ಹೇಳಿದೆ 0 ಅಂದೆ ನೆಕ್ಸ್ಟ್ 1200 ಅಂದ್ರೆ ಏನು ಅಂದೆ 0 ಅಂದೆ ನೆಕ್ಸ್ಟ್ 1600 ಅಂದ್ರೆ ಏನು ಅಂದೆ 0 ಅಂದೆ 2000 ಅಂದ್ರೆ ಏನು ಅಂದೆ ಅಂದ್ರೆ ಸ್ಟಾರ್ಟಿಂಗ್ ಮುಂದೆಗಡೆ 4 ಡಿಜಿಟ್ ಇರುತ್ತಲ್ಲ ಅದು 4 ಇಂದ ಡಿವೈಡ್ ಆಗ್ಬೇಕು ಡಿವೈಡ್ ಆಗುತ್ತಾ ಡಿವೈಡ್ ಆಗ್ತಿದೆ ಅಲ್ವಾ ಅದಕ್ಕೋಸ್ಕರ ನಾವು ಇದಕ್ಕೆ 0 ಬರುತ್ತೆ ವ್ಯಾಲ್ಯೂ ಇಟ್ ವಿಲ್ ಬಿ 0 ಓಕೆ ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬರ್ಕಂತೀರಾ ನೆಕ್ಸ್ಟ್ ಸ್ಲೈಡ್ ಓಕೆ ಇದು ನೋಡಿ 12 ಸೆಪ್ಟೆಂಬರ್ 2003 ಕೊಟ್ಟಿದ್ದಾರೆ ಅದನ್ನ ಯಾವ ತರ ಸಾಲ್ವ್ ಮಾಡ್ತೀರಾ 12 ಸೆಪ್ಟೆಂಬರ್ 2003 ಯಾವ ತರ ನೀವು ಸಾಲ್ವ್ ಮಾಡ್ತೀರಾ ನೋಡಿ 12 ಸೆಪ್ಟೆಂಬರ್ 2003 ಟ್ರೈ ಮಾಡಬಹುದಲ್ವಾ ಟ್ರೈ ಮಾಡಿ ಯಾವ ವಾರ ಬಂತು ಯಾವ್ದು ಬಂತು ಆನ್ಸರ್ ಮಾಡ್ತಾ ಇದ್ರಾ ಫಸ್ಟ್ ಸ್ಟೆಪ್ ಬಿಟ್ಟಿದ್ಯಾ ಫಸ್ಟ್ ಸ್ಟೆಪ್ ಏನಿರುತ್ತೆ ಫಸ್ಟ್ ಸ್ಟೆಪ್ ಬರ್ಕೊಂಡಿರೋದು ನೋಡು ಫಸ್ಟ್ ಸ್ಟೆಪ್ ಏನು ನೋಡು ಮಾಡಿದ್ಯಾ ಫಸ್ಟ್ ಸ್ಟೆಪ್ನ ಗೊತ್ತಾಯ್ತಾ ಓಕೆ ಈಗ 2000 ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ 2003 ಕೊಟ್ಟಿದ್ದಾರಲ್ವಾ
2003 ಡೇಟ್ ಏನ್ ಹೇಳಿ, ಸೆಪ್ಟೆಂಬರ್ 12 ಕೊಟ್ಟಿದ್ದಾರೆ. ಈಗ 2003 ಕೊಟ್ಟಿರೋದ್ರಿಂದ ಫಸ್ಟ್ ಸ್ಟೆಪ್ ಏನ್ ಹೇಳ್ತಾ ಇದೆ, 1 ವರ್ಷ ಕಡಿಮೆ ಮಾಡಿ ಅಂತಿದೆ. ಎಷ್ಟು 1 ವರ್ಷ ಕಡಿಮೆ ಮಾಡಿದ್ರೆ 2000 ಆಗುತ್ತೆ. 2000 ಯಾವ ತರ ಸ್ಪ್ಲಿಟ್ ಮಾಡ್ಬೋದು, 2000 ಅಂತ ಸ್ಪ್ಲಿಟ್ ಮಾಡ್ತೀವಿ, ಮತ್ತೆ 2 ಅಂತ ಸ್ಪ್ಲಿಟ್ ಮಾಡ್ತೀವಿ. ಈಗ ಈ 2 ಬಂದಿದೆಯಲ್ವಾ, ಈ 2 ಏನಾದ್ರೂ ಸ್ಪ್ಲಿಟ್ ಆಗುತ್ತಾ ತಿರ್ಗಾ, ಆಗಲ್ಲ. ಇಷ್ಟಕ್ಕೆ ಬಿಡ್ತೀವಿ. 2000 ಗೆ ವ್ಯಾಲ್ಯೂ ಎಷ್ಟು, 0. ಓಕೆನಾ, ಡೈರೆಕ್ಟ್ ನಾವು ಮಂತ್ ಬಂದ್ಬಿಡೋಣ. ಒಂದ್ಸತಿ ತಿರ್ಗಾ ನೋಡ್ತಾ ಹೋಗೋಣ ಮಂತ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಆ ಡೇಸ್ ಅಂತ. ಜನವರಿಯಲ್ಲಿ ಒಟ್ಟು ಎಷ್ಟು ದಿನ ಇದೆ, 31 ಡೇಸ್. ಆ 31 ಗೆ ಎಷ್ಟು ಆ ಡೇಸ್ ಬರುತ್ತೆ ಅಂದ್ರೆ, ಈ 31 ನ 7 ಇಂದ ಡಿವೈಡ್ ಮಾಡಿ. ಎಷ್ಟು ಸತಿ ಹೋಗುತ್ತೆ, 7 4 28. ಎಷ್ಟು ಉಳಿತು, 3. ಹಾಗಾದ್ರೆ ಜನವರಿಯಲ್ಲಿ ಎಷ್ಟು ಆ ಡೇಸ್ ಬರುತ್ತೆ, ಎಷ್ಟು ಬರುತ್ತಪ್ಪ, 3 ಬರುತ್ತೆ. ನೆಕ್ಸ್ಟ್ ಫೆಬ್ರವರಿಯಲ್ಲಿ ಎಷ್ಟು ಬರುತ್ತೆ, ಫೆಬ್ರವರಿಯಲ್ಲಿ ಎಷ್ಟು ಬರುತ್ತಪ್ಪ, 0. ಅಂದ್ರೆ 28 ಡೇಸ್ ಇರುತ್ತೆ. 28 ಡಿವೈಡೆಡ್ ಬೈ 7 ಮಾಡ್ತೀರಾ, ಎಕ್ಸಾಕ್ಟ್ ಡಿವೈಡ್ ಆಯ್ತು 0. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಎಷ್ಟು ದಿವಸ ಇದೆ, 31 ಡೇಸ್. 31 ಡೇಸ್ ಆ ಡೇಸ್ ಎಷ್ಟು, 3 ಬರುತ್ತೆ. ಏಪ್ರಿಲ್ ಎಷ್ಟಪ್ಪ, 30. ನೆಕ್ಸ್ಟ್ ಮೇಗೆ 31 ಅಂದ್ರೆ 30 ಇರೋದ್ರಿಂದ 2 ಡೇಸ್ ಆ ಡೇಸ್ ಆಗಿರುತ್ತೆ. ನೆಕ್ಸ್ಟ್ ಮೇ ಅಲ್ಲಿ ಎಷ್ಟಿರುತ್ತೆ, 31 ಡೇಸ್ ಇರುತ್ತೆ. 31 ಡೇಸ್ ಅಂದ್ರೆ 3 ಆ ಡೇಸ್ ಬರುತ್ತೆ. ನೆಕ್ಸ್ಟ್ ಜೂನ್ ಅಲ್ಲಿ ಎಷ್ಟಿರುತ್ತೆ, 30 ಡೇಸ್ ಇರೋದ್ರಿಂದ 2 ಆ ಡೇಸ್. ಸರ್ 31 ಮಾತ್ರ ಹೇಳ್ಕೊಟ್ರ, ಅದನ್ನು ಬರ್ಬಿಡಿ ಸರ್. 30 ಡೇಸ್ ಯಾವ ತರ, 7 ಇಂದ 7 4 ಎಷ್ಟು ಉಳಿತಿದ್ಯಪ್ಪ, ಅದಕ್ಕೋಸ್ಕರ 2 ಬಂತು. 30 ಡೇಸ್ ಇರೋ ಜಾಗದಲ್ಲಿ 2 ಆ ಡೇಸ್ ಬರುತ್ತೆ. 31 ಡೇಸ್ ಇರೋ ಕಡೆ ಎಷ್ಟು ಆ ಡೇಸ್ ಬರುತ್ತೆ, 3 ಬರುತ್ತೆ. ಓಕೆನಾ, ಕ್ಲಿಯರ್? ಎನಿ ಡೌಟ್ಸ್? ಹೋಗೋಣ ಕ್ವಶನ್ಗೆ. ಓಕೆ, ಜನವರಿಯಲ್ಲಿ ಎಷ್ಟು ಡೇಸ್ ಬರುತ್ತೆ, 3. ಫೆಬ್ರವರಿಯಲ್ಲಿ ನೀವೇನ್ ನೋಡ್ಬೇಕು ಗೊತ್ತಾ, ಫೆಬ್ರವರಿ ನೋಡುವಾಗ ಮಂತ್ ಇಯರ್ ನೋಡ್ಬೇಕು. 2003 ಇಸ್ ಲೀಪ್ ಇಯರ್ ಆರ್ ನಾನ್ ಲೀಪ್ ಇಯರ್, ನಾನ್ ಲೀಪ್ ಇಯರ್ ಆಗಿರೋದ್ರಿಂದ 0. ನೆಕ್ಸ್ಟ್ ಮಾರ್ಚ್ ಅಲ್ಲಿ 3, ಏಪ್ರಿಲ್ 2, ಮೇ 3, ಜೂನ್ 2, ಜುಲೈ 3, ಆಗಸ್ಟ್ 3, ಸೆಪ್ಟೆಂಬರ್ ನಾವು ಅದನ್ನ ಬರೆಯಂಗಿಲ್ಲ ಎಷ್ಟು ಬರ್ತಿತ್ತು ಅಂತ. ಆದ್ರೆ ನೀವು ನೋಡ್ಬೇಕಾದ್ರನ್ನ 12ಕ್ಕೆ 8 ಡೇಸ್ ನೋಡ್ಬೇಕು. 12 ಅಂದ್ರೆ ಎಷ್ಟು 8 ಡೇಸ್ ಬರುತ್ತೆ, ಎಷ್ಟು ಬರ್ತಿದೆ, 5 ಬರ್ತಿದೆ. ಎಲ್ಲ ಕೌಂಟ್ ಮಾಡೋಣ. 3 + 0 0 0ನಾ, 3 + 0 3, 3 + 3 6, 6 + 2 8, 8 + 3 11, 11 + 2 13, 13 + 3 16, 16 + 3 19, 19 + 5 24 ಬಂತು. ಈಗ ಈ 24 ಗೆ ಆ ಡೇಸ್ ಎಷ್ಟು, ಎಷ್ಟು ಬರುತ್ತಪ್ಪ, 24 ಗೆ 3 ಆ ಡೇಸ್ ಬರುತ್ತೆ. ಇಲ್ಲಿ ಎಷ್ಟು ಆ ಡೇಸ್ ಇತ್ತು, ಇಯರ್ ಅಲ್ಲಿ ಇಯರ್ಗೂ ಮತ್ತೆ ಮಂತ್ ಆಡ್ ಮಾಡ್ತೀವಿ. ಇಯರ್ ಎಷ್ಟು ಆ ಡೇಸ್ ಇದೆ, 2. ಮಂತ್ ಅಲ್ಲಿ ಎಷ್ಟು ಆ ಡೇಸ್ ಇದೆ, 3. ಟೋಟಲ್ ಮಾಡಿ 5 ಅಂದ್ರೆ ಯಾವ ವಾರ, 5 ಅಂದ್ರೆ ಫ್ರೈಡೆ. ಓಕೆನಾ, ಆನ್ಸರ್ ಯಾವ್ದಾಗಿರುತ್ತೆ, ಫ್ರೈಡೆ ಆಗುತ್ತೆ. ಓಕೆ, ಯಾವ ಟೇಬಲ್ ಅಪ್ಪ, ಬರ್ಕಟ್ಟಿ ಅದು ಬರ್ಕಟ್ಟಿ 0 ಅಂದ್ರೆ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ, 3 ಅಂದ್ರೆ ವೆಡ್ನೆಸ್ಡೇ, 4 ಅಂದ್ರೆ ಥರ್ಸ್ಡೇ, 5 ಅಂದ್ರೆ ಫ್ರೈಡೆ, 6 ಅಂದ್ರೆ ಸ್ಯಾಟರ್ಡೆ. ಎನಿ ಕನ್ಫ್ಯೂಷನ್? ಎಲ್ಲಿಂದ ತಗೋಬೇಕು ನಾವು, ಸಂಡೇ ಇಂದ ಕೌಂಟ್ ಮಾಡ್ಕೊಬೇಕು. ಸಂಡೇ ಏನಾಗಿರುತ್ತೆ 0. ಓಕೆನಾ, ಮಂಡೇ 1 2. ಅರ್ಥ ಆಯ್ತಾ? ಡೌಟ್ಸ್ ಇದೆಯಾ? ಮುಂದಕ್ಕೆ ಹೋಗೋದಾ? ಎಷ್ಟು ಕ್ವಶನ್ ಹೋಗೋಣ? ನೋಡಿ, 25 ಫೆಬ್ರವರಿ 2005, 25ನೇ ತಾರೀಕು ಫೆಬ್ರವರಿ 2005.
ಇಯರ್ ಫೈಂಡ್ ಔಟ್ ಮಾಡ್ತಿದೀವಲ್ಲ, ಅದಕ್ಕೆ ಒಂದು ಲಾಜಿಕ್ ಐತೆ, ನಂಬರ್ಗಳು ಕೋಡಿಂಗು. ಆ ನಂಬರ್ನ ಹೇಳ್ಕೊಡಿ ಅಂದ್ರೆ ಅದನ್ನು ಹೇಳ್ಕೊಡ್ತೀನಿ, ಗ್ಯಾಪ್ನ ಇಟ್ಕೊಬೇಕಾಗುತ್ತೆ. ಅದನ್ನೇನಾದ್ರೂ ಒಂದ್ ನಂಬರ್ ನೀವೇನಾದ್ರೂ ತಪ್ಪು ಬರ್ಕೊಂಡ್ರೆ ಕಂಪ್ಲೀಟ್ ಮಾರ್ಕ್ಸ್ ಹೋಯ್ತು. ಈಗ ಆರ್ ಡೇಸ್ ನಾವು ಫೈಂಡ್ ಔಟ್ ಮಾಡ್ತಿದೀವಲ್ಲ ಸಪ್ರೇಟ್ ಆಗಿ, ಅದನ್ನೇ ಫೈಂಡ್ ಔಟ್ ಮಾಡಿ, ಈಗ 2005 ಇಷ್ಟು ಅಂತ ಆರ್ ಡೇಸ್ ಅಂತ ಇರುತ್ತೆ, ಅದನ್ನೇ ಬೇಕಾದ್ರೆ ಹೇಳಿದ್ರೆ ಹಂಗೆ ಹೇಳ್ತೀನಿ. ಆದ್ರೆ ಏನಾಗುತ್ತೆ, ಅಕಸ್ಮಾತ್ ಒಂದೇ ಒಂದು ನಂಬರ್ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಕಂಪ್ಲೀಟ್ ಮಾರ್ಕ್ಸ್ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನ ಹೇಳ್ಕೊಡ್ತೀನಿ, ಅದನ್ನ ಹೇಳ್ಕೊಟ್ಟು ತಿರ್ಗಾ ಕನ್ಫ್ಯೂಷನ್ ಆಗುತ್ತೆ ಅಂತ. ಈಗ ಇದೇ ಈಸಿ ತಾನೆ, ಯಾಕೆಂದ್ರೆ ಎಲ್ಲೂ ಮಿಸ್ಟೇಕ್ ಆಗಕ್ಕೆ ಏನಾದ್ರು ಚಾನ್ಸಸ್ ಇದೆಯಾ? ಇನ್ ಡೀಟೇಲ್ ಆಗಿ ಹೋಗ್ತೀವಿ ನಾವು. ಯಾಕೆಂದ್ರೆ ಒಂದೊಂದು ಶಾರ್ಟ್ ಕಟ್ಗಳು ಹೆಂಗೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಬಿಟ್ರೆ ಹೋಗುತ್ತೆ ಮಾರ್ಕ್ಸ್. ಬೇರೆ ಒಂದೊಂದ್ರ ಶಾರ್ಟ್ ಕಟ್ ತಾಣ್ತೀವಿ, ಆದ್ರೆ ಪ್ಲಸ್ ಆರ್ ಮೈನಸ್ ಅಲ್ಲಿ ಆನ್ಸರ್ ಹಾಕೊಬಹುದು. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುತ್ತಾ? +1 ಆಯ್ತು ಆದ್ರೂ ತಪ್ಪೆ, -1 ಆದ್ರೂ ತಪ್ಪೆ ಅಲ್ವಾ? ಅದಕ್ಕೋಸ್ಕರ ಈಗ ಇದನ್ನ ಮಾಡುವಾಗೇನೆ ನೀವೇನಾದ್ರೂ ಕೌಂಟ್ ಮಾಡೋದು ಒಂದ್ ನಂಬರ್ ಮಿಸ್ ಮಾಡಿದ್ರೆ ಹೋಯ್ತು. ಸೊ ದಟ್ ಕೇರ್ಫುಲ್ ಆಗಿ ಇದನ್ನ ಸಾಲ್ವ್ ಮಾಡಬೇಕು. ಓಕೆನಾ? ಮುಂದಕ್ಕೆ ಹೋಗೋಣ. ಸಾಲ್ವ್ ಮಾಡ್ತೀನಿ. 2005 ಅಲ್ವಾ? 2005 ನ ಸ್ಪ್ಲಿಟ್ ಮಾಡಿ, ಸಾರಿ ಫಸ್ಟ್ ಸ್ಟೆಪ್ ಏನು, ಒಂದು ವರ್ಷ ಮೈನಸ್ ಮಾಡ್ತೀವಿ, 2004 ಆಗುತ್ತೆ. ಸ್ಪ್ಲಿಟ್ ಆಗುತ್ತೆ ಅಂದ್ರೆ 2000 ಪ್ಲಸ್ 4 ಅಂತ. ಈಗ ಈ 4 ಅನ್ನ ತಿರ್ಗಾ ಸ್ಪ್ಲಿಟ್ ಆಗುತ್ತಾ? ಆಗಲ್ವಾ? ತಿರ್ಗಾ ಸ್ಪ್ಲಿಟ್ ಆಗುತ್ತೆ. 4ಗೆ ಆರ್ ಡೇಸ್ ಎಷ್ಟು? 4 ಆರ್ ಡೇಸ್ ಎಷ್ಟು? 4. ಲೀಪ್ ಇಯರ್ ಎಷ್ಟು ಬರುತ್ತೆ? 1 ಬರುತ್ತೆ. ಓಕೆನಾ? ಮಾಡಿಲ್ವ ಇದು? ಆಯ್ತು, ಇರ್ಲಿ. ನೆಕ್ಸ್ಟ್ ಜನವರಿ, ಫೆಬ್ರವರಿ. ಜನವರಿಯಲ್ಲಿ ಎಷ್ಟು ಆರ್ ಡೇಸ್ ಬರುತ್ತೆ? 3. ಫೆಬ್ರವರಿಗೆ ಸ್ಟಾಪ್ ಆಗಿದೆ 25ನೇ ತಾರೀಕು. 25ನೇ ತಾರೀಕು ಅಂದ್ರೆ ಎಷ್ಟಪ್ಪ? 4. 3 + 4 ಎಷ್ಟಮ್ಮ? 7 ಅಂದ್ರೆ 0. ಓಕೆ, ಇಲ್ಲಿ ಆಡ್ ಮಾಡಿ. 4 + 1 ಎಷ್ಟು? 5. ಇಲ್ಲಿ 0 ಇರುತ್ತೆ. ಏನಮ್ಮ? ಆರ್ ಡೇಸ್. ಇದನ್ನ ಮಾತ್ರ ನೀವು 4 ಇಂದ ಡಿವೈಡ್ ಆಗೋದು ನೋಡ್ಬೇಕು. ಈ ಭಾಗ ಬಿಟ್ಬಿಡ್ಬೇಕು. ಈ ಭಾಗ ಮಾಮೂಲಿ ನಾವ್ ಏನ್ ಮಾಡ್ತೀವಿ ಅದೇ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲೇ 4 ಕೊಟ್ಟಿದ್ದಾರೆ, ಆ 4 ಇಯರ್ಸ್ ಇದೆ. ಆ 4 ಇಯರ್ ನ ಎಷ್ಟು ಆರ್ ಡೇಸ್ ಬರುತ್ತೆ? 4 ಇಯರ್ಸ್ಗೆ 4 ವರ್ಷ ಆರ್ ಡೇಸ್ ಬರುತ್ತೆ. ಅದರಲ್ಲಿ ಎಷ್ಟು ಲೀಪ್ ಇಯರ್ ಇದೆ? ಎಷ್ಟಿದೆಯಮ್ಮ? 1. ಆ 1 ಇಲ್ಲಿ 4 + 1 5. ಅರ್ಥ ಆಯ್ತಾ? ಎಷ್ಟು ಆರ್ ಡೇಸ್ ಬಂತಿಲ್ಲಿ? ಇಯರ್ಗೆ ಎಷ್ಟು ಆರ್ ಡೇಸ್ ಬರ್ತಿದೆ? ಇಯರ್ಗೆ 5 ಬರ್ತಿದೆ. ನೆಕ್ಸ್ಟ್ ಮಂತ್ಗೆ 0 ಬರ್ತಿದೆ. ಟೋಟಲ್ ಮಾಡಿ 5 ಅಂದ್ರೆ ಯಾವ ವಾರ? ಯಾವ್ದಪ್ಪ? ಅರ್ಥ ಆಯ್ತಾ? ಕ್ಲಾರಿಟಿ ಸಿಗ್ತಾ? ನೆಕ್ಸ್ಟ್ ಹೋಗೋಣ. ಇಲ್ಲಿಂದ ನಿಮಗೆ ಕೆಲಸ ಮಾಡಿ. 1972 ಹೇಳ್ಕೊಟ್ಟಿದ್ದೀನಿ. 19th ಅಲ್ಲಿ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡೋದು ಅಂತ ಟ್ರೈ ಮಾಡಿ. ಮಂತ್ ಕಂಡು ಬಿಡ್ತೀರಾ, ಪ್ರಾಕ್ಟೀಸ್ ಆಗಿದೆ. ಆದ್ರೆ ಇಯರ್ ಕಂಡು ಹಿಡಿಯೋದು ಒಂದು ಸ್ವಲ್ಪ ಕಷ್ಟ. 1972 ಅದನ್ನ ಯಾವ ತರ ಮಾಡ್ತೀರಾ? 1 ವರ್ಷ ಕಮ್ಮಿ ಬರೀತೀರಾ, 71 ಆಗುತ್ತೆ. ಆ 71 ಆಗುತ್ತಲ್ಲ, ಅದನ್ನ ಲೀಪ್ ಇಯರ್ ವಿತ್ ಸೆಂಚುರಿ ಇಯರ್ ಆಗಿರ್ಬೇಕು. ಅದನ್ನ ಸ್ಪ್ಲಿಟ್ ಮಾಡಿ, ಅದಾದ್ಮೇಲೆ ಉಳಿದಿದ್ದು ಎಷ್ಟು ಬರುತ್ತೆ? ಆ ಉಳಿದಿದ್ರಲ್ಲಿ ತಿರ್ಗಿ ಏನಾದ್ರು ಆಗುತ್ತಾ? ಸ್ಪ್ಲಿಟ್ ಮಾಡಿ. ಬಂತಪ್ಪ ಬಂತಂದು
ನಾನೇ ಟ್ರೈ ಮಾಡಲ ಮಾಡಬೇಕಾ? ಹೇಳ್ಕೊಟ್ನಲ್ವ 1998 ಹೇಳಿದೆ ತಾನೆ. ಆಯ್ತು, ನಾನೇ ಮಾತಾಡ್ತೇನೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಯಾವ ಇಯರ್ ಕೊಟ್ಟಿದ್ದಾರಪ್ಪ? 1972 ಕೊಟ್ಟಿದ್ದಾರೆ. 1972 ಯಾವ ತರ ಸ್ಪ್ಲಿಟ್ ಮಾಡ್ತೀವಿ? ಫಸ್ಟ್ ಏನ್ ಮಾಡ್ಬೇಕು? ಒಂದು ವರ್ಷ ಕಡಿಮೆ ಬರಿತೀನಿ. 1971 ಅಂತ ಬರಿತೀನಿ. ಇದನ್ನ ಯಾವ ತರ ಸ್ಪ್ಲಿಟ್ ಮಾಡಬೇಕು? 1600. ಯಾಕೆ 1600 ತಗಬೇಕು? ದಿಸ್ ವಿಲ್ ಬಿ ಎ ಲೀಪ್ ಇಯರ್ ವಿತ್ ಸೆಂಚುರಿ ಇಯರ್. ಓಕೆನಾ? ಉಳಿದಿದ್ ಯಾವುದು? 3. ಇದನ್ನು ತೀರ ಸ್ಪ್ಲಿಟ್ ಮಾಡಬಹುದಾ? ಯಾವ ತರ ಸ್ಪ್ಲಿಟ್ ಆಗುತ್ತೆ? 300 ಪ್ಲಸ್ 71. ಓಕೆನಾ? 71 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಆಗಿತ್ತು ಪ್ಲಸ್ ಎಷ್ಟು ವರ್ಷ ಲೀಪ್ ಇಯರ್ ಬಂದಿದೆ. ಸರಿನಾ? ಯಾವ ತರ ಫೈಂಡ್ ಔಟ್ ಮಾಡೋದು? 71ಗೆ ಆಡ್ ಡೇಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಆಡ್ ಡೇಸ್ 7 ಇಂದ ಡಿವೈಡ್ ಮಾಡಿ. 7 ಇಂದ ಎಷ್ಟು ಹೋದಪ್ಪ? 7 10s 70. ಎಷ್ಟು ಉಳಿತು? ಹಾಗಾದ್ರೆ ಆಡ್ ಡೇಸ್ ಆಫ್ ದಿ ಆಡ್ ಡೇಸ್ ಎಷ್ಟು ಬರ್ತಿದೆ? 1 ಬರ್ತಿದೆ. ನೆಕ್ಸ್ಟ್ ಲೀಪ್ ಇಯರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಲೀಪ್ ಇಯರ್ ನೋಡ್ತೀನಿ. ಲೀಪ್ ಇಯರ್ ಯಾವ್ದ್ರಿಂದ ಡಿವೈಡ್ ಮಾಡಬೇಕು ಅಂತ ಹೇಳಿದೀನಿ? 4 ಇಂದ. ಯಾವ್ದನ್ನ? 71. 7 ಇಂದ ಎಷ್ಟು 4 ಎಷ್ಟು ಹೋದಪ್ಪ? 4 1s 4. ಎಷ್ಟು ಉಳಿತು? 3. 31 ಯಾವ್ದ್ರಲ್ಲಿ ಹೋಗುತ್ತೆ? 7 7s ಸಾರಿ 4 7s 28. ಎಷ್ಟು ಉಳಿತು? ನನಗೆ ಇದು ಬೇಡ, ಕೋಶಂಟ್ ಬೇಕು. ಎಷ್ಟು? 17. ಇಲ್ಲಿ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಆಡ್ ಡೇಸ್ ಫೈಂಡ್ ಔಟ್ ಮಾಡಿದಾಗ ನಿಮಗೆ ರಿಮೈಂಡರ್ ಬೇಕು. ಏನ್ ಬರುತ್ತೆ ರಿಮೈಂಡರ್? ಅದನ್ನು ತಗೊಬೇಕಾಗುತ್ತೆ. ಇಯರ್ಸ್ ಕಂಡು ಹಿಡಿತೀರಲ್ಲ, ಲೀಪ್ ಇಯರ್. ಆ ಲೀಪ್ ಇಯರ್ ಕಂಡು ಹಿಡಿದಾಗ ಆಡ್ ಡೇಸ್ ಎಲ್ಲ ನೋಡ್ಬೇಕಾಗಿರೋದು ಏನ್ ನೋಡ್ಬೇಕಾಗಿರೋದು? ಕೋಶಂಟ್. ಓಕೆ, ಈ ಕೋಶಂಟ್ 17 ಅಂದ್ರೆ ಏನು? ಲೀಪ್ ಇಯರ್ ಗೊತ್ತಪ್ಪ. ಆಡ್ ಡೇಸ್ ಹೇಳ್ರುವ 17 ಅಂದ್ರೆ 7 1s 7 7 2s 14. 17 minus 14 ಎಷ್ಟು? 3 ನಾ? ಹಾಗಾದ್ರೆ 17 ಅಂದ್ರೆ ಎಷ್ಟು? 3. ಹಾಗಾದ್ರೆ 300 ಅಂದ್ರೆ ಎಷ್ಟು? ಎಷ್ಟು? 1. ಆಲ್ರೆಡಿ ನಿಮಗೆ ಸ್ಟೆಪ್ಸ್ ಹೇಳ್ಕೊಟ್ನಲ್ಲ, ಅಲ್ಲೇ ಹೇಳ್ಕೊಟ್ಟಿದ್ದೀನಿ ಯಾವ ತರ 300 ಅಂದ್ರೆ 1 ಬರುತ್ತೆ ಅಂತ. ಹಾಗಾದ್ರೆ ಇಯರ್ಗೆ ಎಷ್ಟು ಆಡ್ ಡೇಸ್ ಬಂದಿದೆ ಕೌಂಟ್ ಮಾಡಿ. 1 + 1 2. 2 + 3 5. 1 1 3. 1 + 1 + 3 ಎಷ್ಟಾಯ್ತು? 5. ಇಯರ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರ್ತಿದೆ? ಎಷ್ಟು ಬರ್ತಿದ್ಯಪ್ಪ? 5 ಆಡ್ ಡೇಸ್ ಬರ್ತಿದೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನ್ ಕಂಡು ಹಿಡಿಯೋದು ಕೊಟ್ಟಿದ್ದಾರೆ ಈಗ. ಅಕ್ಟೋಬರ್ 4ಕ್ಕೆ ಜನವರಿ, ಫೆಬ್, ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ಮೇ, ನೆಕ್ಸ್ಟ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಜನವರಿಲಿ ಎಷ್ಟು ಆಡ್ ಡೇಸ್? ಎಷ್ಟಮ್ಮ? 3. ಈಗ ಇದಕ್ಕೆ ಇಲ್ಲಿ ನೋಡಿ, ಇದು ನೋಡಕ್ಕೆ ಮುಂಚೆ 72 ಇದು ಲೀಪ್ ಇಯರ್, ನಾನ್ ಲೀಪ್ ಇಯರ್. ಕರೆಕ್ಟಾ? ಲೀಪ್ ಇಯರ್ ಅಲ್ವಾ? ಹಾಗಾದ್ರೆ ಇದು ಫೆಬ್ರವರಿಲಿ ಎಷ್ಟು ಬರುತ್ತೆ ಆಡ್ ಡೇಸ್? 1 ಬರುತ್ತೆ. ಯಾಕೆಂದ್ರೆ 1972 ಏನಾಗಿದೆ? ಲೀಪ್ ಇಯರ್ ಆಗಿದೆ, ಅದಕ್ಕೋಸ್ಕರ 1 ಬರ್ತಿದೆ. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ? 3. ಏಪ್ರಿಲ್ 2, ಮೇ, ಜೂನ್ 2, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಕ್ಟೋಬರ್ ಅಲ್ಲಿ 4 ನೋಡ್ಬೇಕು. 4 ಎಂಡ್ ಆಗಿದೆ, 4 ಡೇಟ್ ಬೇಕು. 4ಗೆ ಎಷ್ಟು ಆಡ್ ಡೇಸ್? 4 ಆಗಿರುತ್ತೆ. ಎಲ್ಲ ಕೌಂಟ್ ಮಾಡೋಣ. 3 + 1 4. 4 + 3 7. 7 + 2 9. 9 + 3 12. 12 + 2 14. 14 + 3 17. 17 + 3 20. 20 + 22. 22 + 4 26. ಇನ್ನೊಂದು ಸರ್ತಿ ಚೆಕ್ ಮಾಡಿದ್ದೀರಾ? ಕರೆಕ್ಟ್ ಆಗಿದೆಯಾ? 3 + 1 4 + 3 7. ಇಲ್ಲಿಗೆ 7 ಬಂತ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಹೇಳ್ತಾರೆ. ನೆಕ್ಸ್ಟ್ 2 + 3 5 + 2 7. ಇಲ್ಲಿಗೂ 7 ಬಂತ, ಇಲ್ಲಿಗೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಕೌಂಟ್ ಮಾಡಿ. 3 + 3 6. 6 + 2 6 + 2 7 8. ಅಂದ್ರೆ ಇಲ್ಲಿ
7 ಕಳೆದ್ಬಿಟ್ಟು ಎಷ್ಟು ಉಳಿತು 1. 1 ಪ್ಲಸ್ 4 5 ಬರ್ಕೊಂಬೋದಾ? 26 ಗಾಟ್ ಎಷ್ಟು 5. ಇಲ್ಲೇ ಮಾಡ್ಕೊಳ್ಳುವಾಗಾದ್ರೂ ಈ ತರ ಫೈಂಡ್ ಔಟ್ ಮಾಡ್ಕೊಳ್ರಿ ಆಡ್ ಮಾಡೋ ಟೈಮಲ್ಲಿ, ಇಲ್ಲ ಎಲ್ಲ ಟೋಟಲ್ ಮಾಡಾದ್ರೂ ಆರ್ ಡೇಸ್ ಫೈಂಡ್ ಔಟ್ ಮಾಡಿ. ಹೇಳ್ತಾರೂ ನೀವು ಮಾಡ್ಬೋದು. ಟೋಟಲ್ ಈಗ ಈ ಮಂತ್ ಅಲ್ಲಿ ಎಷ್ಟು ಆರ್ ಡೇಸ್ ಬರ್ತಿದೆ 5. ಇಯರ್ ಅಲ್ಲಿ ಎಷ್ಟು ಆರ್ ಡೇಸ್ ಬರ್ತಿದೆ? ಇಯರ್ ಅಲ್ಲಿ ಎಷ್ಟಿದೆ 5. ಮಂತ್ಸ್ ಅಲ್ಲಿ ಎಷ್ಟಪ್ಪ 5. ಹಾಗಾದ್ರೆ ಟೋಟಲ್ ಎಷ್ಟು 10. 10 ಗೆ ಆರ್ ಡೇಸ್ ಎಷ್ಟು 3. ಹಾಗಾದ್ರೆ 3 ಅಂದ್ರೆ ಯಾವ ವಾರ ನಮ್ಮ ಯಾವುದು 10. ಇಲ್ಲಿ ಬಿಟ್ಬಿಟ್ಟಿದ್ದೀನಿ, ಇದನ್ನ ನೋಡ್ತಾ ಇದ್ದೀನಿ, ನನ್ಗೆ ಇದು ಬೇಡ, ಇದು ಬಿಟ್ಬಿಟ್ಟಿದ್ದೀನಿ ಅಲ್ವಾ? ಯಾವ್ದು ಬಿಡ್ಬೇಕು ಅಂತ ಹೇಳಿದ್ದೀನಿ? ಲೀಪ್ ಇಯರ್ ವಿತ್ ಸೆಂಚುರಿ ಇಯರ್. ಇದು ಬರೀ ಲೀಪ್ ಇಯರ್ ಅಷ್ಟೇ, ಸಾರಿ ಇದು ಸೆಂಚುರಿ ಇಯರ್ ಅಷ್ಟೇ. ಸೆಂಚುರಿ ಇಯರ್ ನಮ್ಗೆ ಗೊತ್ತು ತಾನೆ, 0 ಬರಲ್ವಲ್ಲ ಅಲ್ವಾ? 100 ಇದ್ರೆ ಎಷ್ಟಪ್ಪ 5. 200 ಇದ್ರೆ 3. 300 ಇದ್ರೆ 1. ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಇಯರ್ ನ ಸ್ಪ್ಲಿಟ್ ಮಾಡಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಏನಮ್ಮ ಇಯರ್ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಸ್ಟೆಪ್ ಏನು? 1972 ಒಂದು ವರ್ಷ ಕಡಿಮೆ ಬರಿತೀವಿ, 1971 ಆಗುತ್ತೆ. ಆ 71ನ ತಿರ್ಗಾ ಸ್ಪ್ಲಿಟ್ ಮಾಡ್ತೀವಿ. ಯಾವ್ದಾರ ಸ್ಪ್ಲಿಟ್ ಮಾಡ್ತಿದೀವಿ ಅಂದ್ರೆ ಅಧಿಕ ವರ್ಷನೂ ಆಗಿರ್ಬೇಕು, ಶತಮಾನ ವರ್ಷವೂ ಆಗಿರ್ಬೇಕು. ಆಯ್ತಾ? ದಶ ವರ್ಷ ಆಗಿರ್ಬೇಕು. ಮೀನ್ಸ್ 16,000 ಆಗಿರುತ್ತೆ. ಉಳಿದಿದೆಷ್ಟು 371 ದಿನ, 371 ವರ್ಷ ಉಳಿಯುತ್ತೆ. ಆ 371 ವರ್ಷನೂ ತರ ತಿರ್ಗಾ ಸ್ಪ್ಲಿಟ್ ಆಗುತ್ತೆ. ಯಾವ ತರ? ಸೆಂಚುರಿ ಇಯರ್ಗೆ ಸ್ಪ್ಲಿಟ್ ಆಗುತ್ತೆ. ಎಷ್ಟು ಸೆಂಚುರಿ ಇಯರ್ ಅಂದ್ರೆ 300 ಸ್ಪ್ಲಿಟ್ ಆಗುತ್ತೆ ಅಂಡ್ ದೆನ್ 71. ಸರ್ ಸೆಂಚುರಿ ಇಯರ್ ಅಂದ್ರೆ ಏನು? ಸಂಖ್ಯೆ 100ರಿಂದ ಭಾಗ ಆಗುವುದು ಸೆಂಚುರಿ ಇಯರ್ ಅಂತೀವಿ. ಎಷ್ಟರಿಂದ? 100 ಇಂದ. 300 100 ಇಂದ ಡಿವೈಡ್ ಆಗುತ್ತಾ? ಅದಕ್ಕೋಸ್ಕರ 300 ಪ್ಲಸ್ 71. ಈಗ ಈ 71ಗೆ ಎಷ್ಟು ಆಡ್ ಡೇಸ್ ಬಂದಿದೆ, ಎಷ್ಟು ಲೀಪ್ ಇಯರ್ ಬಂದಿದೆ ಅಂತ ನೋಡ್ಬೇಕು. 71 ನ 7 ಇಂದ ಡಿವೈಡ್ ಮಾಡಿದ್ರೆ ಏನ್ ಸಿಗುತ್ತೆ? ಆಡ್ ಡೇಸ್ ಸಿಗುತ್ತೆ. 7 ಇಂದ ಡಿವೈಡ್ ಮಾಡಿ. 7 ಇಂದ 7 ಟೆನ್ಸ್ 70. ಎಷ್ಟು ಉಳಿತಾ ಇದೆ? ಎಷ್ಟು ಉಳಿತಿದ್ಯಪ್ಪ? 1 ಉಳಿತಿದೆ. ಅಂದ್ರೆ ನಮ್ಗೆ ಆಡ್ ಡೇಸ್ ಬೇಕು ಅಂದ್ರೆ ರಿಮೈಂಡರ್ ನೋಡ್ಬೇಕಾ, ಕೋಶನ್ ನೋಡ್ಬೇಕಾ? ರಿಮೈಂಡರ್. ಆ ರಿಮೈಂಡರ್ ಇಲ್ಲಿ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ ಲೀಪ್ ಇಯರ್ ಫೈಂಡ್ ಔಟ್ ಮಾಡ್ಬೇಕು. ನಾನು ಲೀಪ್ ಇಯರ್ ಫೈಂಡ್ ಔಟ್ ಮಾಡ್ತೀನಿ. 4 ಇಂದ ಡಿವೈಡ್ ಮಾಡಿ. ಲೀಪ್ ಇಯರ್ ಅಂದ್ರೆ ಎಷ್ಟು ವರ್ಷಕ್ಕೆ ಬರುತ್ತೆ? 4 ಇಯರ್ಸ್. ಅದಕ್ಕೋಸ್ಕರ 4 ಇಂದ ಡಿವೈಡ್ ಮಾಡ್ತಿದೀವಿ. ಆರ್ ಡೇಸ್ ಯಾಕೆ 7 ಇಂದ ಡಿವೈಡ್ ಮಾಡ್ತಾ ಇದೀವಿ? ಯಾಕೆಂದ್ರೆ ವಾರದಲ್ಲಿ ಎಷ್ಟು ದಿನ ಇದೆ? 7 ಡೇಸ್. ಅದಕ್ಕೋಸ್ಕರ 7 ಇಂದ ಡಿವೈಡ್ ಮಾಡ್ತಾ ಇದೀವಿ. ಲೀಪ್ ಇಯರ್ 4 ಇಂದ ಯಾಕೆ ಮಾಡ್ತಿದ್ವಿ? ಲೀಪ್ ಇಯರ್ ಅಂದ್ರೆ 4 ವರ್ಷಕ್ಕೆ ಒಂದ್ಸತಿ ಬರೋದ್ರಿಂದ 4 ಇಂದ ಡಿವೈಡ್ ಮಾಡ್ತೀವಿ. ಅಂದ್ರೆ 4 1s 4. ಉಳಿದಿದೆಷ್ಟು? 3. 31. 31 ಯಾವ ಟೇಬಲ್ಸ್ ಅಲ್ಲಿ ಬರುತ್ತಿಲ್ಲ? 4 8s 28. ಉಳಿದಿದೆಷ್ಟು? 3. ನನಗೆ ಇಲ್ಲಿ ರಿಮೈಂಡರ್ ಬೇಡ. ಲೀಪ್ ಇಯರ್ ಫೈಂಡ್ ಔಟ್ ಮಾಡುವ ರಿಮೈಂಡರ್ ಏನು ಬಂದ್ರು ನನ್ಗೆ ಬೇಕಾಗಿಲ್ಲ. ಯಾಕೆ? ಏನ್ ಬೇಕು ನಮ್ಗೆ? ಕೋಶಂಟ್ ಬೇಕಿರೋದು. ಕೋಶಂಟ್ ಎಷ್ಟಿದೆ? 17. ಆಗ ನಮ್ಗೆ ಗೊತ್ತು ತಿರ್ಗಾ 17 ಅಂದ್ರೆ ಆರ್ ಡೇಸ್ ನಮ್ಗೆ ಗೊತ್ತು. 17 ಆರ್ ಡೇಸ್ ಎಷ್ಟಪ್ಪ? 3 ಅಲ್ವಾ? ಆ 3ನ ಇಲ್ಲಿ ತಗೋತೀವಿ. ಹಾಗಾದ್ರೆ ಒಟ್ಟು ನಮ್ಗೆ ಇಯರ್ ಅಲ್ಲಿ ಎಷ್ಟು ಆರ್ ಡೇಸ್ ಬಂದಿದೆ? 300 ಅಂದ್ರೆ ಎಷ್ಟು? 1. ನೆಕ್ಸ್ಟ್ ಇಲ್ಲಿ 1 ಆರ್ ಡೇಸ್ ಬಂದಿತ್ತು. ಆರ್ ಡೇಸ್ ಅಲ್ಲಿ 1 ಬಂದಿತ್ತು. ನೆಕ್ಸ್ಟ್ ಲೀಪ್ ಇಯರ್ ಅಲ್ಲಿ ಎಷ್ಟು ಆರ್ ಡೇಸ್ ಬಂತು? 3 ಬಂತು. 1 ಪ್ಲಸ್ 1 2. 2 ಪ್ಲಸ್ 3 5. ಹಾಗಾದ್ರೆ ಇಯರ್ ಅಲ್ಲಿ ಎಷ್ಟು ಆರ್ ಡೇಸ್ ಬಂದಿದೆ? 5 ಬಂದಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಆರ್ ಡೇಸ್ ಬರ್ತಿದೆ? 3 ಆರ್ ಡೇಸ್ ಬರ್ತಿದೆ. ಸಾರಿ 5 ಆರ್ ಡೇಸ್ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಮಂತ್ ಪ್ಲಸ್ ಇಯರ್ 2 ಆಡ್ ಮಾಡಿದ್ರೆ ಟೋಟಲ್ 10. 5 ಪ್ಲಸ್ 5 10 ಆಗುತ್ತೆ. ಎಷ್ಟು? 10ಗೆ ಆರ್ ಡೇಸ್ ಎಷ್ಟು? 3. ಓಕೆನಾ? ಹಾಗಾದ್ರೆ 3 ಅಂದ್ರೆ ಯಾವ ವಾರ? ಬುಧವಾರ. ಓಕೆ ಓಕೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಸ್ಪ್ಲಿಟ್ ಮಾಡಿದ್ವಿ, ಇದನ್ನ ನೋಡ್ಕೊಂತೀನಿ. ಇಲ್ಲೇ ನೋಡಿ ಯಾವ ತರ ಸ್ಪ್ಲಿಟ್ ಅಂದ್ರೆ ಒಂದು ವರ್ಷ ಕಡಿಮೆ ಮಾಡಿದೀನಿ. 1600 ಆಗುತ್ತೆ, 371 ಆಗುತ್ತೆ, ತಿರ್ಗಾ ಸ್ಪ್ಲಿಟ್ ಆಗುತ್ತೆ 300 ಅಂತ ಆಗುತ್ತೆ, ತಿರ್ಗಾ 71 ಅಂತ ಆಗುತ್ತೆ. ಟೋಟಲ್ ಲೀಪ್ ಇಯರ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟೋಟಲ್ ಆರ್ ಡೇಸ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಾದ್ಮೇಲೆ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನೆಕ್ಸ್ಟ್ ಟೋಟಲ್ ಮಾಡಿ. ಓಕೆನಾ? 12 ಮಾರ್ಚ್ 1999.
ಕ್ಲಾಸ್ ಆಗಿತ್ತು ಇದು ಕ್ಯಾಲೆಂಡರ್ ನಿಂದಲ್ಲ ರೆಗ್ಯುಲರ್ ಕ್ಲಾಸಲ್ಲಿ 10 o'clock ಬ್ಯಾಚಲ್ಲಿ ಆಗಿತ್ತಾ ಆಗಿಲ್ವಾ ಕ್ಲಾಸ್ ಹೇಗೆ ಅನಿಸ್ತಾ ಇದ್ದಪ್ಪ ಎಷ್ಟಪ್ಪ ಟ್ಯೂಸ್ಡೇ ಬಂದಿದೆಯಾ ಮಲ್ಲಿಕಾರ್ಜುನ್ ಏನ್ ಬಂತು ಮಾಡ್ತಿದ್ಯಾ ದುರ್ಗಪ್ಪ ಮಾಡ್ತಿದ್ದೀರಾ ಓಕೆ ನಿಮ್ಗೆ ಏನ್ ಕಷ್ಟ ಆಗ್ತಿದೆ ಇಯರ್ ಫೈಂಡ್ ಔಟ್ ಮಾಡೋದು ಕಷ್ಟ ಆಗ್ತಿದ್ಯಾ ಮಂತ್ ಕಂಡು ಹಿಡಿಯೋದು ಕಷ್ಟ ಆಗ್ತಿದ್ಯಾ ಮಂತ್ ಹಂಗೆ ಕೂಡ್ಸ್ಕೊಂಡು ಹೋಗೋದು ಅಷ್ಟೇ ಬರ್ಕಂತೆ ಆ್ಯಡ್ ಮಾಡಿ ಫೈನಲಿ 12 ಅಂದ್ರೆ ಎಷ್ಟು ಕ್ಯಾಲೆಂಡರ್ ನೀವು ಸಾಲ್ವ್ ಮಾಡಬೇಕು ಅಂದ್ರೆ 2 ಟೇಬಲ್ಸ್ ಗೊತ್ತಿರಲೇಬೇಕು. ಯಾವುದು 7 ones 4 ones ಅವೆರಡಿತ್ತು ಅಂದ್ರೆ ಕ್ಯಾಲೆಂಡರ್ ಪ್ರಾಬ್ಲಮ್ ತುಂಬಾ ಡೆಡ್ ಈಸಿ. ಆಯ್ತಾ? ಸ್ಯಾಟರ್ಡೆ, ಥರ್ಸ್ಡೇ, ಫ್ರೈಡೇ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಲ್ಲ ಬಂದ್ಬಿಡ್ತು. ಸರಿ ನೋಡೋಣ. ಫಸ್ಟ್ ಸ್ಟೆಪ್ ನಾನು ಹೋಗ್ಲಾ? ಫಸ್ಟ್ ಸ್ಟೆಪ್ ಹೋಗ್ತೀನಿ. 1999. ಫಸ್ಟ್ ಸ್ಟೆಪ್ ಏನು? 1 ವರ್ಷ ಕಡಿಮೆ ಬರೀತೀರಾ. 1998 ಅಂತ ಸ್ಪ್ಲಿಟ್ ಮಾಡಿ. ಸ್ಪ್ಲಿಟ್ ಮಾಡ್ರ 1600 ಪ್ಲಸ್ 398. ಇದನ್ನು ತಿರ್ಗಾ ಸ್ಪ್ಲಿಟ್ ಮಾಡ್ತೀವಿ. 398. ಈ 98 ಸ್ಪ್ಲಿಟ್ ಮಾಡಬೇಕು. 98 ಯಾವ ತರ ಸ್ಪ್ಲಿಟ್ ಮಾಡ್ತೀವಿ? 7 ಇಂದ ಡಿವೈಡ್ ಮಾಡಿ ಸ್ಪ್ಲಿಟ್ ಮಾಡ್ತೀವಿ. 7 ones 7. ಎಷ್ಟು ಉಳಿತು? 1 2. 28. 28 ಅಂದ್ರೆ 7 4 28. ಹಾಗಾದ್ರೆ 0. ಹಾಗಾದ್ರೆ RDS ಎಷ್ಟು ಬರುತ್ತೆ? ಓಕೆನಾ? 98 ವರ್ಷದಾಗೆ ಎಷ್ಟು ಲೀಪ್ ಇಯರ್ ಬಂದಿದೆ? 4 2s ಎಷ್ಟಾಯ್ತು? 4 4s ಇಲ್ಲಿ ಎಷ್ಟು ಬಂದ್ರೆ ಬೇಡ ನನಗೆ. ಎಷ್ಟು ಲೀಪ್ ಇಯರ್ ಇದೆ? 24. ಸರಿ, ಯಾವಾಗ ಡಿವೈಡ್ ಮಾಡಕ್ ಆಗ್ತದ ಸರ್? ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಟ್ಬಿಡ್ಲಾ? ಸಿಂಪಲ್ ಟ್ರಿಕ್. ಅವನು ಹಿಂದೆ ಮುಂದೆ ಏನಾದ್ರು ಕೊಟ್ಕೊಂಡ್ಲಿ. 98 ಇದೆ, ಮುಂದ್ಗಡೆ ಈಸಿ ನಂಬರ್ ಯಾವ್ದು ಮುಂದಕ್ಕೆ ಹೋದ್ರೆ 100 ಗೊತ್ತಾನೆ. 100 ಡಿವೈಡೆಡ್ ಬೈ 4 25. ಎಕ್ಸಾಕ್ಟ್ ಆಗಿದೆ. ಇದಕ್ಕೆ ಒಂದು ಕಮ್ಮಿ ಮಾಡಿದ್ರೆ 98ಗೆ ಬರಲ್ಲ. ಎಕ್ಸಾಕ್ಟ್ ಆಗಿ ತಾನೆ ಡಿವೈಡ್ ಆಗ್ತಿರೋದು 25. ಹಾಗಾದ್ರೆ ಒಂದು ವರ್ಷ 98 ಇದ್ರು 99 ಇದ್ರು ಏನಾಗುತ್ತೆ? 24 ಬರುತ್ತೆ. ಹಾಗಾದ್ರೆ 24 ಬರುತ್ತೆ ಅಷ್ಟೇ. ಯಾವುದೇ ಒಂದು ವರ್ಷ ಕೊಟ್ಟಿರ್ತಾರ, ನಮ್ಗೇನು ಗೊತ್ತು? 50 ಇತ್ತು ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ.
ಆ ಥರ ನೋಡ್ಕೊಂಡು ನೀವು ಮಾಡಬೇಕು. ಹಾಗಾದ್ರೆ 24 ಹಾಟ್ ಡೇಸ್ ಎಷ್ಟಪ್ಪ? 24 ಹಾಟ್ ಡೇಸ್ ಎಷ್ಟು? ಎಷ್ಟು? 3. ಇದು 300ಗೆ ಎಷ್ಟು? 1. ಇದಕ್ಕೆ 0. ಆಡ್ ಮಾಡಿ. 1 + 3 ಎಷ್ಟು ಹಾಟ್ ಡೇಸ್ ಬರ್ತಿದೆ? ಎಷ್ಟು ಬಂತಮ್ಮ? 4 ಬಂತಾ? ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕೀಗ? ಮಂತ್ ಕಂಡು ಹಿಡಿತೀರ. ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿ ಎಷ್ಟು ಹಾಟ್ ಡೇಸ್? 3. ಫೆಬ್ರವರಿ ಇದು ಲೀಪ್ ಇಯರ್ ನಾನ್ ಲೀಪ್ ಇಯರ್? ನಾನ್ ಲೀಪ್ ಇಯರ್ ಆಗಿರೋದ್ರಿಂದ 0. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಏನ್ ನೋಡ್ಬೇಕು? ಯಾವ ಡೇಟ್ ಕೊಟ್ಟಿದ್ದಾರೆ ಅಂತ. 12ನೇ ತಾರೀಕು. 12ನೇ ತಾರೀಕು ಎಷ್ಟು ಲೀಪ್ ಆ ಡೇಸ್? ಎಷ್ಟು ಬರುತ್ತೆ? 5. 3 + 5 8. 8 ಅಂದ್ರೆ 1. ಇಲ್ಲಿ ಎಷ್ಟಿತ್ತು? ಅಲ್ಲೆಷ್ಟಿದೆ? ಇಯರ್ ಪ್ಲಸ್ ಮಂತ್. ಇಯರ್ ಎಷ್ಟು? 4 ಪ್ಲಸ್ ಮಂತ್ ಎಷ್ಟು? 1. ಎಷ್ಟಾಯ್ತು? 5 ಅಂದ್ರೆ ಎಷ್ಟು? ಎಷ್ಟಪ್ಪ? ಫ್ರೈಡೆ. ಆಯ್ತಾ? ಏನೋ ಡೌಟ್ಸ್ ಇದೆಯಾ? ಕ್ಲಿಯರ್? 300 ಅಂದ್ರೆ ಹೆಂಗೆ? 300 ಯಾಕೆ 1 ಬಂತು? ಅದಕ್ಕೆ ಎಚ್ಚರಿಕೆವಾಗಿರ್ಬೇಕು, ನಿದ್ದೆ ಹೋಗ್ಬಾರ್ದು ಅಂತ ಹೇಳೋದು. ನೋಡಿ, 100 ಇಯರ್ಸ್ ಅಂತ ಹೇಳ್ತಾ ಇದ್ದೀನಿ. ಈ 100 ವರ್ಷಕ್ಕೆ ಎಷ್ಟು ಆರ್ಡಿನರಿ ಇಯರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ? ಎಷ್ಟಪ್ಪ? 76. ಎಷ್ಟು ಲೀಪ್ ಇಯರ್ ಬರುತ್ತೆ? 2 ಕೂಡಿಸಿರ್ಬೇಕಾದ್ರೆ ಅಷ್ಟೇ ಇರುತ್ತೆ. ಆಯ್ತಾ? ಹಾಗಾದ್ರೆ ಒಂದು ಆರ್ಡಿನರಿ ಇಯರ್ ಅಂದ್ರೆ ಎಷ್ಟು ಹಾಟ್ ಡೇಸ್ ಬರುತ್ತೆ? ಆರ್ಡಿನರಿ ಇಯರ್ ಅಂದ್ರೆ ಎಷ್ಟು ಹಾಟ್ ಡೇಸ್ ಬರುತ್ತಪ್ಪ? 1 ಬರುತ್ತೆ. ಲೀಪ್ ಇಯರ್ ಅಂದ್ರೆ ಎಷ್ಟು ಬರುತ್ತೆ? ಇದನ್ನೇ ಮಾತಾಡಿರೋದು ಈಗ ಮೇಲೆ ನಾನು. ಎಷ್ಟು ಗೊತ್ತಾಯ್ತಾ? ಹಾಗಾದ್ರೆ ಆರ್ಡಿನರಿ ಇಯರ್ಸ್ 76 × 1 ಅಂದ್ರೆ 76. ನೆಕ್ಸ್ಟ್ ಲೀಪ್ ಇಯರ್ 24 × 1 ಸಾರಿ 24 × 2 ಎಷ್ಟು? 48. ಹಾಗಾದ್ರೆ ಹಾಟ್ ಡೇಸ್ ಎಷ್ಟು ಬರುತ್ತೆ? 124 ಹಾಟ್ ಡೇಸ್ ಬರುತ್ತೆ. 124 ಹಾಟ್ ಡೇಸ್ ಅಲ್ಲಿ ಎಷ್ಟು ವಾರ ಬರುತ್ತೆ? 17 ವಾರ ಬರುತ್ತೆ. 17 ವೀಕ್ಸ್ ಬರುತ್ತೆ. ಅಡಿಷನಲ್ 1 ಡೇ ಇರುತ್ತೆ. ಓಕೆನಾ? ಹಾಗಾದ್ರೆ ಎಷ್ಟು? 17 ಅಂದ್ರೆ ಎಷ್ಟು? 17 ಹಾಟ್ ಡೇಸ್ ಎಷ್ಟು? ಎಷ್ಟು? 3 ನ 4? 17ಗೆ ಎಷ್ಟು? 3 ನಾ? ಇಲ್ಲಿ ಡೇಸ್ ಎಷ್ಟು ಇರುತ್ತೆ ಗೊತ್ತಾ? 2 ಡೇಸ್ ಇರುತ್ತೆ. 3 + 2 ಎಷ್ಟು? 5. ಹಾಗಾದ್ರೆ 5 ಹಾಟ್ ಡೇಸ್ ಬರುತ್ತೆ. ಓಕೆ? ಏನಮ್ಮ? ಇಲ್ಲಿ ಸ್ಪ್ಲಿಟ್ ಮಾಡಿ. 124 ಕೊಟ್ಟಿದ್ದಾರಾ? ಇದನ್ನೇ ಸ್ಪ್ಲಿಟ್ ಮಾಡಿ. 7 ಇಂದ ಮಾಡಿ. 7 ಇಂದ ಎಷ್ಟು ಸತಿ ಓದಿದ್ದು? 7 1 7. ಎಷ್ಟು ಉಳಿತು? 54. ಆಯ್ತಾ? 54ಗೆ ಅಂದ್ರೆ 8 ಜನ. 7 7 ಎಷ್ಟು ಉಳಿತು? 5 ಬಂತಾ? ಸಾರಿ, ಇದು ವೀಕ್ಸ್ ಲೆಕ್ಕದಾಗೆ ಅವರು ಕೌಂಟ್ ಮಾಡಿದ್ದಾರೆ. ಹಾಗಾದ್ರೆ ಈ ತರ ನಾವು ಟೋಟಲ್ ಇಲ್ಲೇ ಬಂತ 124 ಅಂದ್ರೆ ಎಷ್ಟು ಹಾಟ್ ಡೇಸ್? 5 ಹಾಟ್ ಡೇಸ್. ಅಂದ್ರೆ ಇಲ್ಲ ಯಾವ ತರ ಸ್ಪ್ಲಿಟ್ ಮಾಡಿದೀವಿ ಅಂದ್ರೆ ಟೋಟಲ್ ಎಷ್ಟು ವೀಕ್ ಬರುತ್ತೆ, ಎಷ್ಟು ದಿನ ಉಳ್ಕೊಳುತ್ತೆ ಅಂತ ನೋಡಿದೀವಿ ಅಷ್ಟೇ ಇಲ್ಲಿ. ಹಾಗಾದ್ರೆ 13 ವಾರ ಬರುತ್ತೆ, 2 ದಿನ ಬರುತ್ತೆ ಅಂತ ಮಾತ್ರ ಬಂತು. ಇಲ್ಲ ಇಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದಾ? ಎಷ್ಟು ಹಾಟ್ ಡೇಸ್ ಟೋಟಲ್ ಇರೋದು ಇಲ್ಲಿ? ಎಷ್ಟು ಇರೋದು? 124. ಹಾಟ್ ಡೇಸ್ ಎಷ್ಟಾಗುತ್ತೆ 124ಗೆ? ಇದು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಬೇಡ, ನಿಮ್ಗೆ ಬಿಟ್ಬಿಟ್ರಿ. 124 ಗೊತ್ತು ತಾನೆ? 124 ಹಾಟ್ ಡೇಸ್ ಕಂಡು ಹಿಡಿಯೋದು ಗೊತ್ತು ತಾನೆ? ಅಷ್ಟೇ. ಹಾಗಾದ್ರೆ ಎಷ್ಟು ಹಾಟ್ ಡೇಸ್ ಬಂತು? 5 ಬಂತಾ? ಹಾಗಾದ್ರೆ 100ಗೆ ಏನಾಗುತ್ತೆ? 5 ಆಗುತ್ತೆ. ಅಂದ್ರೆ 200ಗೆ ಎಷ್ಟಾಗುತ್ತೆ? 10. 300ಗೆ 10 ಅಂದ್ರೆ ಎಷ್ಟು? 10 ಅಂದ್ರೆ ಎಷ್ಟು? 300 ಅಂದ್ರೆ ಸಾರಿ 15 ಅಂದ್ರೆ 1. ಅರ್ಥ ಆಯ್ತಾ? ಈಗ ಇದು ಕನ್ಫ್ಯೂಷನ್ ಆಗುತ್ತೆ, ಬೇಡ. 124 ಕೊಟ್ಟಿದ್ದೀನ. 124 ಹಾಟ್ ಡೇಸ್ ಅಲ್ಲಿ ಎಷ್ಟು ಬರುತ್ತೆ ಮಾಡೋದಲ್ಲ? ಓಕೆ, ಎನಿ ಡೌಟ್ಸ್? ಮುಂದಕ್ಕೆ ಹೋಗೋಣ.
ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 24 ಜೂನ್ 1999. ಕಷ್ಟ ಆಗ್ತಿದ್ಯಾ? Thursday. Very good. Correct. Exactly correct. Exactly correct. Mallikarjun बोले मल्लिकार्जुन सर ಯಾವ್ಯಾವ ಕೊಡ್ತಾರೆ ನಂಬರ್ ಹೇಳ್ತೀವಿ ಸರ್ ನಾನು ಮಾಡ್ತೀನಿ ಅಂತ ಮಾಡ್ತೀರಾ ಅದು ಮಾಡ್ತೀನಿ ಆಯ್ತಂದ್ರ ಹೋಗೋಣ ಸಾಲ್ವ್ ಮಾಡೋದಾ? ಓಕೆ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ 1990 ಒಂದು ವರ್ಷ ಕಮ್ಮಿ ಮಾಡಿದಾಗ ಮಾಡ್ದೋ. ಎಷ್ಟು ಬಂದಿತ್ತು ಇದಕ್ಕೆ RDS? ಎಷ್ಟು ಬಂದಿತ್ತಪ್ಪ? 4 ಬಂದಿತ್ತಾ 5 ಬಂದಿತ್ತು? 4 ಬಂದಿತ್ತಾ? 4 RDS ಬಂದಿತ್ತು ಆಲ್ರೆಡಿ. ನಾನು ಈಗ ಅದಕ್ಕೋಸ್ಕರ ಇಯರ್ ನ ಫೈಂಡ್ ಔಟ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮಂತಿಗೆ ಹೋಗ್ಬಿಡೋಣ. ಓಕೆ. ಜನವರಿ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಮೇ ಜೂನ್. ಓಕೆನಾ? ಜನವರಿಯಲ್ಲಿ ಎಷ್ಟು RDS ಇದೆಯಪ್ಪ? 3. ಎಷ್ಟು? 3. ಫೆಬ್ರವರಿ 0. ಮಾರ್ಚ್ 3. ಏಪ್ರಿಲ್ 2. ಮೇ 3. ಜೂನಿಗೆ ಬಂದಾಗ 24 ನೋಡ್ಬೇಕು. 3. 24 ಅಂದ್ರೆ 3. 3 RDS. ಎಲ್ಲ ಟೋಟಲ್ ಮಾಡಿ 3 + 3 14. 6 ಅಲ್ಲ ನೋಡ್ರ. 6 + 2 8. 8 + 3 8 + 3 11. 11 + 3 14. 14 ಅಂದ್ರೆ ಎಷ್ಟು? 0. 0. ಹಾಗಾದ್ರೆ ಇಲ್ಲಿ ಎಷ್ಟಿತ್ತು? 4 ಇತ್ತು. 4 ಅಂದ್ರೆ ಏನು? 4 ಅಂದ್ರೆ ಏನಪ್ಪ? ಥರ್ಸ್ಡೇ. ಪೂರ್ತಿ ಟೋಟಲ್ ಮಾಡಿ 7 ಇಂದ ಡಿವೈಡ್ ಮಾಡಾದ್ರೂ ಫೈಂಡ್ ಔಟ್ ಮಾಡಿ, ಇಲ್ಲ ಆಡ್ ಮಾಡುವಾಗೇನೆ 7 ಗೆನೆ ಮಾಡಿ. 3 + 3 6. 6 + 2 ಹಾಗಾದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಬರ್ತಿದೆ, ಒಂದು ಮಾತ್ರ ತೊಗೊಳ್ಳಿ. 1 + 3 4. 4 + 3 7. 7 ಅಂದ್ರೆ 0. ಆಯ್ತಾ? ಪೂರ್ತಿ ಆಡ್ ಮಾಡ್ಬಿಟ್ಟು ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಆಡ್ ಮಾಡುವಾಗ ನೀವು 0 ಫೈಂಡ್ ಔಟ್ ಮಾಡ್ಕೋಬಹುದು. ಮಾಡ್ಬೋದಾ? ಏನಾದ್ರು ಕಷ್ಟ ಆಯ್ತಾ? ಈಸಿ ಇದೆಯಾ? ಸಾಲ್ವ್ ಮಾಡ್ಬೋದಾ? ಓಕೆ. ಇದ್ ಮಾಡಿ. 15 ಆಗಸ್ಟ್ 1947.
ಆಯ್ತಾ? ಸಾಲ್ವ್ ಮಾಡಲ? ಮಾಡೋಣ? ನೋಡಿ, ಈಗ ಮಾಡ್ಬಿಡ್ತೀರಾ? ಆಯ್ತು, ಬೇಗ ಮಾಡೋಣ. ಫ್ರೈಡೆ, ಸಂಡೇ, ಮಂಡೇ ಎಲ್ಲ ಹೇಳಿ. ಯಾಕೆ ಇರೋದು 7 ದಿನ, 7 ಜನ ನೀವು ಹೇಳ್ಬಿಡ್ರಿ. ಆಯ್ತು, ಸಾಲ್ವ್ ಮಾಡಲ? ಇಲ್ಲಿ ನೋಡಿ, ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ಎಲ್ಲಾ ಕ್ವಶನ್ ನಾವು ಸಾಲ್ವ್ ಮಾಡುವಾಗ ಯಾವ ಸ್ಟೆಪ್ ಸೇಮ್ ಬರ್ತಿತ್ತಪ್ಪ? ಎಲ್ಲಿವರೆಗೂ ಸೇಮ್ ಬರ್ತಿತ್ತು? ಇದು ಸೇಮು, ಇದು ಸೇಮು, ಇಲ್ಲಿವರೆಗೂ. ಇಷ್ಟು ಸಾಕು ತಾನೇ ನಾವು ಸಾಲ್ವ್ ಮಾಡೋಕ್ಕೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಅಲ್ವಾ? ನಾವು ಈಗ ಸುಮ್ಮನೆ ಬರ್ಕೊಂಡು ಟೈಮ್ ವೇಸ್ಟ್ ತಾನೆ. 1946 ಅಷ್ಟು ಸಾಕು. 1600 ಸ್ಪ್ಲಿಟ್ ಮಾಡೋದು ಬೇಡ, 300ಗೂ ಮಾಡೋದು ಬೇಡ. ಇದೊಂದು ಡೈರೆಕ್ಟ್ ಆಗಿ ಎಷ್ಟಂತ ಬರ್ಕೊಬಹುದು? 346 ಬರ್ಕೊಬಹುದಾ? ಹಾಗಾದ್ರೆ ಈ 46 RDS ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಇದೇನಾದ್ರೂ 70 ಮೇಲೆ ಇತ್ತು ಅಂದ್ರೆ 7 ಮುಗ್ಗಿಯಿಂದ ಡಿವೈಡ್ ಮಾಡಿ. ಅಲ್ಲೇ ಇದೆ ಅಲ್ವಾ, 7 ಮುಗ್ಗಿ ಬರುತ್ತಾ? 7 6 ಎಷ್ಟು? 42. 7 7 ಎಷ್ಟು? 14. 49 ಮುಂದಕ್ಕೆ ಹೋಗ್ತಿದೆ. 7 ಬೇಡ, 6 ಬರ್ತೀವಿ. 7 6 42. ಹಾಗಾದ್ರೆ ಎಷ್ಟು ನಂಬರ್ ಜಾಸ್ತಿ ಇದೆ? ಎಷ್ಟಿದೆ ಗೊತ್ತಲ್ಲ? ಬೆಳಗ್ಗೆ ಎಣಿಸ್ಕೊಂಡ್ರು ಅಲ್ಲಿ 42, 43, 44, 45, 46. ಎಷ್ಟು? 4 RDS. ಸರಿ, ನೆಕ್ಸ್ಟ್ ಲೀಪ್ ಇಯರ್ ಫೈಂಡ್ ಔಟ್ ಮಾಡಬೇಕು. ಈಗ 46 ಕೊಟ್ಟಿದ್ದಾರೆ. 4 10s ಎಷ್ಟು? 40. ಇನ್ನು 6 ಜಾಸ್ತಿ ಇದೆ. ಹಾಗಾದ್ರೆ 4 11s 44. ಹಾಗಾದ್ರೆ ಎಷ್ಟು ಟೈಮ್ಸ್ ಹೋಗ್ತಿದೆ? 11 ಟೈಮ್ಸ್. 300 ಅಂದ್ರೆ ಎಷ್ಟು? 1. ಈಗ ತಿರ್ಗಾ 11 ಇಲ್ಲ, ಫುಲ್ ಟೋಟಲ್ ಮಾಡಿ ಆಮೇಲೆ ನೋಡ. 1 + 4 5 + 11 16. 16 ಆ 16 RDS ಎಷ್ಟು? ಎಷ್ಟಮ್ಮ? ಎಷ್ಟು ಹೊತ್ತು ಆಡ್ಲಿ 30 ಸೆಕೆಂಡ್ಸ್ ತಂತು ಅಲ್ವಾ? ಆಯ್ತು. ನೆಕ್ಸ್ಟ್ ಏನು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಷ್ಟಲ್ವಾ? ಜನವರಿಲಿ ಎಷ್ಟು? ನೆಕ್ಸ್ಟ್ 0. ಮಾರ್ಚ್ 3, ಏಪ್ರಿಲ್ 2, ಮೇ 3, ಜೂನ್ 2, ಜುಲೈ 3, ಆಗಸ್ಟ್ 1, 15. 15 ಅಂದ್ರೆ 1, 1 ಆಡ್ ಮಾಡಿ. 3 + 3 6 + 2 8 ಅಂದ್ರೆ 1 ಉಳಿತಿದೆ. 1 + 3 4 4 + 2 7 4 + 2 ಎಷ್ಟು? 6 6 + 3 9. ಹಾಗಾದ್ರೆ ಎಷ್ಟೆಷ್ಟು ಬಂತು? 2. 2 + 1 3 RDS ಬಂತು. ಇಲ್ಲಿ 3 RDS ಬಂತು. ಇಲ್ಲಿ ಎಷ್ಟು ಬಂತಿದೆ? 2. ಹಾಗಾದ್ರೆ ಎಷ್ಟಾಯ್ತು ಟೋಟಲ್? 5 ಅಂದ್ರೆ ಎಷ್ಟು? ಯಾವುದು? ಇಲ್ಲ, ಫುಲ್ ಟೋಟಲ್ ಮಾಡಿ ಆಡ್ ಮಾಡ್ತೀನಿ ಅಂದ್ರೆ 3 + 3 6 6 + 2 8 8 + 3 11 11 + 2 13 13 + 3 16 16 + 1 17 17 RDS ಎಷ್ಟು? 3. ಸರಿನಾ? ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? ಫ್ರೈಡೆ. ಓಕೆ, ಎನಿ ಡೌಟ್ಸ್ ಅಬೌಟ್ ದಿಸ್? ಅರ್ಥ ಆಯ್ತಾ? ಬರ್ಕೊಬೇಕಾ? ಕಷ್ಟ ಆಗ್ತಿದ್ದ? ನೆಕ್ಸ್ಟ್ ಕ್ವಶನ್ ಏನೋ ಬರ್ಕತ್ತೋಗಿರೋ. ಎಲ್ಲಪ್ಪ ನಿನ್ ಫ್ರೆಂಡ್ ಫಸ್ಟ್ ಬೆಂಚ್ ಬರ್ತಿದ್ರಲ್ಲ, ಸಾಕಾಗೋಯ್ತಾ? ಆಯ್ತು. ನಿನ್ನೆ ಯಾರೋ ಕ್ವಶನ್ ಕೇಳಿದ್ರು, ಸರ್ ಏನ್ ಸರ್ ಆನ್ಸರ್ ಯಾವ ತರ ಮಾಡೋದು? ಆನ್ಸರ್ ಮಾಡಪ್ಪ. ಆನ್ ವಾಟ್ ಡೇ ಆಫ್ ದ ಏಪ್ರಿಲ್ 2001 ಡಿಡ್ ವೆಡ್ನೆಸ್ಡೇ ಫಾಲ್ಸ್? ಅಂದ್ರೆ ಬುಧವಾರ ಯಾವ ದಿನ ಬರುತ್ತೆ ಏಪ್ರಿಲ್ 2001? ಕಂಡಿಡಿಯಪ್ಪ, ಕಂಡಿಡಿ. ನನ್ನ ಯಾರೋ ಕೇಳಿದ್ರ?
ಬೇರೆ ಇಲ್ಲಿ ಹೇಳಿದ್ರೆ ಎಲ್ಲ ಥರ ಹೇಳ್ಕೊಟ್ಟಾಗ ಇದು ಒಂದು ಮಾಡಿ. This is the UPSC question. ಏನಮ್ಮ 15 ಏನ್ 15 ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಕಂಡಿಡಿ 15th ಡೇ ಅಲ್ಲ ಅವ್ರು ಕೇಳ್ತಾ ಇರೋದು ಏನ್ರೋ ಗೊತ್ತು ಏನಮ್ಮ ಇದಾ ಸಿ ಓಕೆ ಆಮೇಲೆ ಸಿ ಹೇಳಿದೆ ಏನು ನೀನು ಹೇಳಿದ್ಯಾ ಅಂದ್ರೆ ನೀವು ಇಲ್ಲಿಗೆ ಹೆಂಗ್ ಕಂಡುಹಿಡಿಬೇಕು ಗೊತ್ತಾ ಏಪ್ರಿಲ್ ಮತ್ತೆ 2001 ಅಲ್ಲಿವರೆಗೂ ಕಂಡುಹಿಡ್ಕೊಬೇಕು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಏಪ್ರಿಲ್ 1ನೇ ತಾರೀಕು ಯಾವ ದಿನ ಬರುತ್ತೆ ಅಂತ ನೋಡು. ಈಗ ಫಾರ್ ಎಕ್ಸಾಂಪಲ್ 1 ಏಪ್ರಿಲ್ 2001 ಕೊಟ್ರೆ ಕಂಡುಹಿಡಿಯಕ್ ಬರುತ್ತಾ? 1 ಏಪ್ರಿಲ್ 2001 ಕೊಟ್ರೆ ಕಂಡುಹಿಡಿಯಕ್ ಬರುತ್ತಾ? ಅಷ್ಟು ನಾನು ಕೇಳ್ತಾ ಇದ್ದೀನಿ. ಬರುತ್ತೆ ತಾನೆ? ಇದನ್ನ ಕಂಡುಹಿಡಿತೀರಾ. ಯಾವ್ದೋ ಒಂದು ವಾರ ಬರುತ್ತೆ. ಬುಧವಾರ ಬಂತು ಅಂದ್ರೆ ಇದನ್ನೇ ರೈಟ್ ಹಾಕಿ. ಮಂಗಳವಾರ ಬಂತು ಅಂದ್ರೆ ಎಷ್ಟು ದಿವಸ ಆಡಬೇಕು? ಒಂದಿನ ಆಡಬೇಕು. ಹಾಗಾದ್ರೆ 2ನೇ ತಾರೀಕಿತ್ತು ಅಂದ್ರೆ ಇದನ್ನ ಆನ್ಸರ್ ಟಿಕ್ ಹಾಕಿ. ಅಕಸ್ಮಾತ್ ಸೋಮವಾರ ಬಂದಿತ್ತು ಆನ್ಸರ್, ನಮಗೆ ಏನ್ ಬೇಕಿರೋದು ಬುಧವಾರ, ತಿರ್ಗಿ 2 ದಿವಸ ಆಡಬೇಕು ಅಂದ್ರೆ ಏನು 3 days ಆಡ್ ಮಾಡ್ಬೇಕು. ಅಂದ್ರೆ 2 days ಆಡ್ ಮಾಡಿದ್ರೆ ಇದು ಬರುತ್ತೆ. ನೋಡ್ಕೊಂಡು ಮಾಡ್ರಿ, ಇದು ಕಂಡುಹಿಡಿಯಕ್ ಬರುತ್ತೆ ತಾನೆ ನಿಮ್ಗೆ? 1 ಏಪ್ರಿಲ್ ಏನೋ ನೋಡೋಣ ಮಾಡಿ. ಕ್ವಶನ್ ಬಿಟ್ಬಿಡ್ರೆ ನಾನು ಕೊಟ್ಟಿರೋದು ಬರಲ್ಲ. 1 ಏಪ್ರಿಲ್ 2001 ಯಾವ ವಾರ ಬರುತ್ತೆ ನೋಡಿ ಫಸ್ಟ್. ಸರಿಯಪ್ಪ, ತುಂಬಾ ಈ ಆಲ್ರೆಡಿ ಹಿಂದಿನ ಕ್ವಶನ್ ಒಂದು 10 ಕ್ವಶನ್ ಸಾಲ್ವ್ ಮಾಡಿದಿರ. ಆದ್ರೂ ಈಗ ಕೊಟ್ರೆ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿರೋದ್ರಿಂದ ಎಲ್ಲ ತಲೆ ಕೆಡ್ಸ್ಕೊಂತಿರತ್ತಿಲ್ಲ. ಪ್ರೀವಿಯಸ್ ಕ್ವಶನ್ ಏನ್ ಮಾಡಿದ್ರು ಅದೇ ಕ್ವಶನ್ನೇ, ಒಂದೇ ಒಂದು ಸ್ಟೆಪ್ ಮುಂದಕ್ಕೆ ಬಂದಿದ್ದೀನಿ, ಇನ್ನೇನು ಮಾಡಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಏನಪ್ಪ ಇದ್ರಲ್ಲಿ? ಇಯರ್ ಏನ್ ಬರೀತೀರಾ? ಈ 2000 ಬರ್ಕೊಂಡ್ರ. ಇಲ್ಲಿ ಏನಾದ್ರು ನಿಮಗೆ ಕೆಲಸ ಇದೆಯಾ? ಏನಾದ್ರು ಇದೆಯಾ? ಏನಾದ್ರು ಇದ್ರೆ ಮಾಡ್ಬೋದಾಯ್ತು. ಏನೂ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸರಿನಾ? ಜನವರಿ 1 ಸಾರಿ ಜನವರಿಯಲ್ಲಿ ಎಷ್ಟು ಡೇಸ್? 3. ಫೆಬ್ರವರಿಯಲ್ಲಿ 2001 ನೋಡ್ಬೇಕು, ಎಷ್ಟು ಬರುತ್ತೆ? ಮಾರ್ಚ್ ಅಲ್ಲಿ 3. ಹಾಗಾದ್ರೆ ಇವೆರಡು ಆಡ್ ಮಾಡಿ ಸಾಕು. 6 ಬಂತು. 1 ಕೊಟ್ರೆ 7 ಅಂದ್ರೆ ಸಂಡೇ ಆಯ್ತು, ನನಗೆ ಬೇಡ. 2 ಕೊಟ್ರೆ ಸೋಮವಾರ ಆಯ್ತು. 3 ಕೊಟ್ರೆ ಮಂಗಳವಾರ. 4 ಕೊಟ್ರೆ ಎಷ್ಟು? ಹಾಗಾದ್ರೆ
4 ತಗೊಂತೀನಿ ಫಸ್ಟ್. 3 + 3 6. 6 + 4 ಎಷ್ಟಮ್ಮ? 10. ಇಲ್ಲ ಡೇಸ್ ಏನಾದ್ರು ಇದೆಯಾ? ಇಲ್ಲ ತಾನೆ, ಇಲ್ಲಿ 0 ಇದೆ, ಅದಕ್ಕೋಸ್ಕರ ನಾನು ಇಲ್ಲೇ ಕ್ಯಾಲ್ಕುಲೇಟ್ ಆಯ್ತು. 10. 10 ಅಂದ್ರೆ ಡೇಸ್ ಎಷ್ಟು? 10 ಅಂದ್ರೆ 3. 3 ಅಂದ್ರೆ ಬೆದರಷ್ಟೇನಾ? ಹಾಗಾದ್ರೆ ಯಾವ ಡೇಟ್ ತಗೊಂಡಿದ್ದಕ್ಕೆ? ಏಪ್ರಿಲ್ ಅಲ್ಲಿ ಯಾವ ಡೇಟ್ ತಗೊಂಡ್ರು? 4 ತಗೊಂಡ್ರ. 4, 11, 18, 25 ಮಾಡಿದ್ರ? ಇದೇ ಕ್ವಶನ್ ನಾನು ತಗೊಂಡಿಲ್ಲ. ನೆಕ್ಸ್ಟ್ ಕ್ವಶನ್ ತಗೊಂಡಿಲ್ಲ. ಇದೇ ಕ್ವಶನ್ ನಿಮ್ಗೆ ಯಾವ ಡೇಟ್ ಕೊಡ್ತೀನಿ ಗೊತ್ತಾ? ಈ ಪ್ರೆಸೆಂಟ್ ನಮ್ದು ಇದೆಯಲ್ವಾ, ಅದನ್ನೇ ಕಂಡಿಡಿ. ಜೂನ್ 2025 ಅಲ್ಲಿ ಗುರುವಾರ ಥರ್ಸ್ಡೇ ಯಾವತ್ತು ಬರುತ್ತೆ ಅಂತ ಹೇಳಿ. ಮಾಡ್ಬೋದಾ? 3 ಏನಪ್ಪ ಇಲ್ಲಿ ಎಷ್ಟು ತಗೋಬೇಕಾಯ್ತು? ಎಷ್ಟು ತಗೋಬೇಕು? 1 ತಗೋಬೇಕಾ? ಆಯ್ತು, 1 ಅಂತೀನಿ. 3 + 3 6 + 1 7. 7 ಬಂತು. ಇಲ್ಲೇನಾದ್ರೆ ಎಷ್ಟಿದೆ? ಇಲ್ಲಿ 0 ಇದೆ. 0 + 7 7. 7 ಡೇಸ್ ಎಷ್ಟು? ಎಷ್ಟಪ್ಪ? 0. 0 ಅಂದ್ರೆ ಏನು? ಸಂಡೇ. ನಿಮ್ಗೆ ಏನ್ ಬೇಕಿರೋದು? ವೆಡ್ನೆಸ್ಡೇ. ವೆಡ್ನೆಸ್ಡೇ ಹೋಗ್ಬೇಕು ಅಂದ್ರೆ ಎಷ್ಟು ದಿವಸ ಇಡಬೇಕು? ವೆಡ್ನೆಸ್ಡೇಗೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಎಷ್ಟು ದಿವಸ? 3 days. ಸಂಡೇ + 3 days. ಸರಿನಾ? 1ನೇ ತಾರೀಕು ಆಗಿತ್ತು, 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು. 4, 11, 18, 25. ಓಕೆನಾ? ಈಗ ಕೊಟ್ಟಿರೋದನ್ನ ಕಂಡುಹಿಡಿಯಿರಿ. ಗುರುವಾರ ಕಂಡುಹಿಡಿದ್ರೆ ಮಂಗಳವಾರ ಕಂಡುಹಿಡಿತೀರಾ? ಗುರುವಾರ ಕಂಡುಹಿಡಿತೀನಿ, ಗುರುವಾರನೇ ಕಂಡುಹಿಡಿ. ಮಂಗಳವಾರ ಕಂಡುಹಿಡಿತೀನಿ, ಮಂಗಳವಾರ ಕಂಡುಹಿಡಿ. ಬೇಗ ಕಷ್ಟ ಅನಿಸ್ತಿದೆ ಬ್ರೋ. ಸ್ಯಾಟರ್ಡೆ ನಾನು ಕೇಳಿರೋದು ಗುರುವಾರ ಯಾವತ್ತು ಡೇಟ್ ಕೂಡ ಇರಲಿ ಅಂತ. ಸ್ಯಾಟರ್ಡೆ ಹೇಳಕ್ಕೆ ನಾನು ಡೇಟೇ ಕೊಟ್ಟಿಲ್ಲ. ಅಲ್ಲಿ 1, 2 ಏನು ಕೊಟ್ಟೇ ಇಲ್ಲ. ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಅರ್ಥ ಆಯ್ತಾ? ಪ್ರೀವಿಯಸ್ ಕ್ವಶನ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಅರ್ಥ. ಅದೇ ಅರ್ಥ ಆಗಿಲ್ಲ ಅಂತ ಇದಾಗಲ್ಲ ಅಂತ. ಅಂದರೆ ಅದೇನು ಕೊಡ್ತಾರೆ? ಗುರುವಾರ ಅಂತ ಅವ್ರು ಹೇಳ್ಬಿಟ್ಟವ್ರೆ. ಆ ಗುರುವಾರ ಬೇಡ ನಮಗೆ. 1ನೇ ತಾರೀಕು ಜೂನ್ 2025 ಯಾವ ವಾರ ಅಂತ ಇನ್ನೊಂದು ಮಾಡೋದಾ? ಅಷ್ಟು ತನಕ ಹೇಳಿ ಅದನ್ನು ಫಸ್ಟ್ ಕೆಲಸ ಮಾಡಿ. ನೋಡಿ ನಿಮಗೆ ನಿಮಗೆ ಯಾಕೆ ಈ ತಿಂಗಳಿಗೆ ಕೊಟ್ಟೆ ಅಂದರೆ ಇವತ್ತು ಮಂಗಳವಾರ 10ನೇ ತಾರೀಕು, ಗುರುವಾರ ಯಾವತ್ತು? 12. ಸರಿನಾ? ನೀವು ಸ್ವಲ್ಪ ಗುರುವಂತ ಮಾಡ್ಕೊಂಡು ಡೇಟ್ ಕಂಡಿರ್ತೀರಲ್ಲ, ಜೂನ್ ಯಾವ ಡೇಟ್ ಹಾಕಿರ್ತೀರ? ಜೂನ್ಗೆ 12ನೇ ತಾರೀಕು ಬರ್ಕೊಂಡು ಅಲ್ಲಪ್ಪ, 12ನೇ ತಾರೀಕು ಬರ್ಕೊಂಡು ತಿಂಗಳು ಆಯಿತಾ? ಅದರಲ್ಲಿ ಯಾವಾಗ ಹೋಗುತ್ತೋ ಅದು ಬರ್ಕೊಂಡು
ಕ್ಯಾಲ್ಕುಲೇಟ್ ಮಾಡ್ತೀನಿ, ಎರಡು ಟೋಟಲ್ ಮಾಡ್ತೀನಿ. ಯಾವಾಗ ಬಂದು ಡೇಟ್ ಹೇಳ್ರು? 4 ಬರ್ತಾರೋ ಆಪ್ಷನ್ ಕೊಡ್ಲಾ? ಯಾವತ್ತು ಹೇಳಿದ್ದೀನಿ ನಾನು? ಥರ್ಸ್ಡೇ ಹೇಳಿದ್ದೀನಾ? ಆಪ್ಷನ್ ಎ 1, 8, 15, 22, 29 ಆಯ್ತಾ? ಆಪ್ಷನ್ ಬಿ 5, 12, 19, 26. ಆಪ್ಷನ್ ಸಿ 3, 10, 17, 24. ಆಪ್ಷನ್ ಡಿ 6, 30, 20, 27. ಆಪ್ಷನ್ ಬಿ. ಹಂಗೆ ನೋಡ್ಬಿಟ್ಟು ಹೇಳ್ಬೋದು. ಇವತ್ತು ಯಾವ ಡೇಟ್ ಅಪ್ಪ? 10ನೇ ತಾರೀಕು ಅಂದ್ರೆ ಗೊತ್ತು, ಮಂಗಳವಾರ. 2 ದಿನ ಮುಂದಕ್ಕೆ ಹೋದ್ರೆ ಗುರುವಾರ. ಆದ್ರೆ ನಮ್ಗೆ ಈ ಡೇಟ್ ಕೊಟ್ಟಿರೋದ್ರಿಂದ ಗೊತ್ತು. ಯಾವ್ದೋ ಡೇಟ್ ಕೊಟ್ರೆ ಅದ್ ನೋಡಕ್ಕಾಗಲ್ಲ, ಸರಿನಾ? ಸಾಲ್ವ್ ಮಾಡ್ಕೊಬೇಕು. ಅಂದ್ರೆ ಆನ್ಸರ್ ನಮ್ಗೆ ಗೊತ್ತು, ಏನು? ಗುರುವಾರನೇ. ಅಂದ್ರೆ 5, 12, 19, 26. ಆದ್ರೆ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡೋದು ಅನ್ನೋದು ನೋಡ್ಕೊಂಡು, ಸರಿನಾ? ನಿಮಗೆ ಪಕ್ಕ ಆನ್ಸರ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರಲಿ ಅನ್ನೋದಕ್ಕೋಸ್ಕರ ನಿಯರೆಸ್ಟ್ ಡೇಟ್, ನಿಮ್ಗೆ ಗೊತ್ತಿರೋ ಡೇಟ್ಗಳನ್ನೇ ಕಂಡಿಡಿಯಕ್ಕೆ ಹೇಳ್ತಿದ್ದೀನಿ. ಸರಿ, ನೋಡೋಣ. ಓಕೆ ಮಾ, ಇಲ್ಲಿ ನೋಡಿ, ಫಸ್ಟ್ ಏನ್ ಹೇಳ್ತಿದ್ದಾರೆ? ಫಸ್ಟ್ ಸ್ಟೆಪ್ ಏನು? -1 ಇಯರ್ 2024. 24 ನ ಯಾವ್ದಾದ್ರು ಸ್ಪ್ಲಿಟ್ ಆಗುತ್ತೆ? 2000 ಪ್ಲಸ್ 24 ಗೆ ಲೀಪ್ ಇಯರ್ ಎಷ್ಟು? ಎಷ್ಟೊತ್ತಿ ಡಿವೈಡ್ ಆಗುತ್ತೆ? 24. 4 ಇಂದ ಲೀಪ್ ಇಯರ್ ಕೊಂಡು ನಾನು ಕೇಳ್ತಿರೋದು ಎಷ್ಟು? 4 6 ಇದು ಏನಿದು? ಲೀಪ್ ಇಯರ್. ನೆಕ್ಸ್ಟ್ ಆರ್ ಡೇಸ್ ಹೇಳಿ. 24 ಗೆ ಎಷ್ಟು? 7 3s 21. ಎಷ್ಟು ಉಳಿತು? 3. ಈ 3 ಏನು? ಆಡ್ ಡೇಸ್. ಓಕೆನಾ? ಟೋಟಲ್ ಆಡ್ ಮಾಡಿ ಎಷ್ಟಾಯ್ತು? 3 ಪ್ಲಸ್ 6 9 ಆಡ್ ಡೇಸ್. 9 ಅಂದ್ರೆ ಎಷ್ಟು? ಎಷ್ಟಪ್ಪ? 2. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಸಿಗ್ತಾ ಇದೆ? ಆಡ್ ಡೇಸ್ ಎಷ್ಟು ಬಂತು? ಇಯರ್ಗೆ 2 ಬಂತು. ಈಗ ನಾವು ಮಂತಿಗೆ ಫೈಂಡ್ ಔಟ್ ಮಾಡೋಣ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ಅಂಡ್ ಜೂನ್. ಜನವರಿಗೆ ಎಷ್ಟು ಆಡ್ ಡೇಸ್ ಬರುತ್ತೆ? ಎಷ್ಟಪ್ಪ? ಫೆಬ್ರವರಿ. ನೋಡಿ, ಫೆಬ್ರವರಿ ನೋಡ್ತೀವಿ ಅಂದ್ರೆ 25. ಲೀಪ್ ಇಯರ್ ನ ಲೀಪ್ ಇಯರ್ ಹಾಗಾದ್ರೆ 0 ಬರಲಿ. ಮಾರ್ಚ್, ಏಪ್ರಿಲ್, ಮೇ, ಸರಿ ಇರ್ಲಿ ಇಷ್ಟು. ಈಗ ಇಷ್ಟಕ್ಕೆ ಟೋಟಲ್ ಮಾಡಿ. ಜೂನ್ ಆಮೇಲೆ ಟೋಟಲ್ ಮಾಡೋಣ. 3 ಪ್ಲಸ್ 3 6 ಪ್ಲಸ್ 2 8 ಪ್ಲಸ್ 3 11 ಆಡ್ ಡೇಸ್ ಎಷ್ಟು? ಎಷ್ಟು? ಇಲ್ಲಿಗೆ 4 ಆಡ್ ಡೇಸ್ ಬಂತ. 2 ಪ್ಲಸ್ 4 ಎಷ್ಟಪ್ಪ? 6 ಡೇಸ್ ಬಂದಿದೆ. 6 ಅಂದ್ರೆ ಏನು? 6 ಅಂದ್ರೆ ಯಾವುದು? 6 ಅಂದ್ರೆ ಸ್ಯಾಟರ್ಡೆ. ಸ್ಯಾಟರ್ಡೆ ಅಲ್ವಾ? ಇಲ್ಲಿಗೆ ನಿಲ್ಸಿದ್ದೀನಿ ಸ್ಯಾಟರ್ಡೆ. ನನಗೆ ಯಾವ ವಾರ ಬೇಕಿರೋದು? ಯಾವ ವಾರ? ಥರ್ಸ್ಡೇ. ಇಲ್ಲಿಂದ ಸ್ಯಾಟರ್ಡೆ ಇಂದ ಥರ್ಸ್ಡೇ ಕೌಂಟ್ ಮಾಡಿ. ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೆ, ಸರಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಯಾವತ್ತು ಬಂತು? 5ನೇ ತಾರೀಕು. ಇಲ್ಲಿ ಎಷ್ಟು ಹಾಕೊಂಡಿಬೇಕು? 5. ಸರಿನಾ? ಹಾಗಾದ್ರೆ ಆನ್ಸರ್ ಆಪ್ಷನ್ ಅಲ್ಲಿ ನೋಡಿ 5 ಇದೆಯಾ? 12, 19, 20 ಇದೆ ಆನ್ಸರ್. ಜೂನ್ ನ ಹಾಕಕ್ ಹೋಗ್ಬೇಡಿ ಡೇಟು. ಜೂನ್ ಬಿಟ್ಬಿಡಿ. ಜೂನ್ ಕಂಡಿಡಬೇಡಿ. ಇಲ್ಲಿವರೆಗೂ ಕಂಡಿಡ್ತೀರಾ. ಮಾರ್ಚ್ ವರ್ಗೂ, ಮೇವರೆಗೂ ಕಂಡಿಡ್ತೀವಿ. ಟೋಟಲ್ ಮಾಡ್ತೀವಿ. ಆರ್ ಡೇಸ್ ಬರುತ್ತೆ, ಮತ್ತೆ ಇಯರ್ದು ಆರ್ ಡೇಸ್ ಬರುತ್ತೆ. ಟೋಟಲ್ ಮಾಡ್ತೀರಾ. ಯಾವ ವೀಕ್ ಅಂತ ಕಂಡಿಡ್ಬೋದು ತಾನೆ? ಯಾವ ಡೇಟ್ ಅಂತ ಗೊತ್ತಾಯ್ತಾ? ಸ್ಯಾಟರ್ಡೆ ಅಂತ ಗೊತ್ತಾಯ್ತು. ಈಗ ನಿಮ್ಗೆ ಯಾವ್ದು ಬೇಕಿರೋದು? ಥರ್ಸ್ಡೇ ಮುಂದಕ್ಕೆ ಹೋಗಿ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಎಲ್ಲಿಗೆ ಎಂಡ್ ಆಗ್ತಿದೆ? 5ನೇ ತಾರೀಕೆ. ಆನ್ಸರ್ 5, 12, 19, 20. ಓಕೆ.
ಅಕಸ್ಮಾತ್ ಅವ್ರು ಇದ್ರಲ್ಲೂ ಏನಾದ್ರು ಎಲ್ಲಾದ್ರಲ್ಲೂ 5 ಕೊಟ್ಬಿಟ್ಟು ಇವೆಲ್ಲ ಮಿಕ್ಸ್ ಮಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀರಾ? 5 + 7 12 + 7 19 + 7 ಅದನ್ನು ಚೆಕ್ ಮಾಡಬೇಕು. ಅಕಸ್ಮಾತ್ ಸರ್ ಬಂತಲ್ಲ ಅಂದ್ಬಿಟ್ಟು ಎಲ್ಲಾದ್ರೂ ಈ ತರ ಚೇಂಜ್ ಮಾಡಿರ್ತಾರೆ. ಇಲ್ಲಿ 12 ಕೊಟ್ಟಿರ್ತಾನೆ, ಇನ್ನೊಂದು ಇಲ್ಲಿ 12 ಕೊಡೋಲ್ಲ, ಇಲ್ಲಿ ಏನು ಕೊಟ್ಟಿರ್ತಾನೆ 18 ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ ಅಲ್ಲಿ ಇಲ್ಲ 9 ಇರುತ್ತೆ. ಅವಾಗ ಏನ್ ಮಾಡ್ತೀರಾ? ಸರಿನಾ? ಆ ತರ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ. ಸರಿನಾ? ಅವಾಗ ಒಂದು ಕ್ರಾಸ್ ವೆರಿಫೈ. ಈ ತರ ಒಂದೇ ಆಪ್ಷನ್ ಇತ್ತು ಅಂದ್ರೆ ಟಿಕ್ ಹಾಕಿ. ಅಕಸ್ಮಾತ್ ಇಲ್ಲ ಆಪ್ಷನ್ ಅಲ್ಲಿ ಇಲ್ಲೂ 5 ಕೊಟ್ಟು, ಇಲ್ಲೂ 5 ಕೊಟ್ಟು, ಇಲ್ಲೂ 5 ಕೊಟ್ಟರೆ ಏನ್ ಮಾಡ್ಬಿಡ್ತೀರಾ? ಅವಾಗ ಆಡ್ ಮಾಡಿ ಚೆಕ್ ಮಾಡಿ. ಓಕೆನಾ? ಮಾಡ್ಬೋದಾ? ಏನಾದ್ರು ಕಷ್ಟ ಅನ್ಸ್ತಿದ್ಯಾ? ಸಾಲ್ವ್ ಆಯ್ತಾ? ಇನ್ನೊಂದು ಕ್ವಶನ್ ಕೊಡ್ಲಾ? ಓಕೆ, ಆನ್ಸರ್ ಹೇಳಿ. ದ ಲಾಸ್ಟ್ ಡೇ ಆಫ್ ದಿ ಸೆಂಚುರಿ ಇಯರ್ ಕೆನಾಟ್ ಬಿ. ಸೆಂಚುರಿ ಇಯರ್ ಅಲ್ಲಿ ಯಾವ ವಾರ ಆಗಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ ಅಂತ ಕೇಳ್ತಿದ್ದಾರೆ. ಡಿಸೆಂಬರ್ 31 ಸೆಂಚುರಿ ಇಯರ್ ಇದ್ದಾಗ ಯಾವತ್ತು ಆಗಲ್ಲ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸೆಂಚುರಿ ಇಯರ್ ಅಂದ್ರೆ ಏನು? 1100, 200, 300, 400, 500 ಇವೆಲ್ಲ ಸೆಂಚುರಿ ಇಯರ್ಸ್. ಇಷ್ಟು ಹೇಳಿದ್ದೀನಿ. ಇದನ್ನ ಯೋಚನೆ ಮಾಡಿದ್ದೀವಿ. ಏನ್ ಗೊತ್ತಾ? ಡಿಸೆಂಬರ್ 31 ಯಾವ ವಾರ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೆಂಚುರಿ ಇಯರ್ ಇದೆ, ಲಾಸ್ಟ್ ಡೇ ಆಫ್ ದಿ ಸೆಂಚುರಿ ಇಯರ್. ಅಂದ್ರೆ 100 ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು, 200 ಅಂದ್ರೆ ಏನು ಅಂತ ಗೊತ್ತಿರಬೇಕು, 300 ಅಂದ್ರೆ ಏನು ಅಂತ ಗೊತ್ತಿರಬೇಕು, 400 ಅಂದ್ರೆ ಏನು ಅಂತ ಗೊತ್ತಿರಬೇಕು, ಹಾಗೆ 500 ಅಂದ್ರೆ ಕಂಟಿನ್ಯೂಷನ್ ಹೋಗ್ತಾ ಇರುತ್ತೆ ಅಲ್ವಾ. 100 ಅಂದ್ರೆ ಎಷ್ಟು ಡೇಸ್ ನೋಡಿ, ಅಲ್ಲೇ ನೋಡಿಡಿರಿ. 200 ಅಂದ್ರೆ ಎಷ್ಟು ಡೇಸ್, 300 ಅಂದ್ರೆ ಎಷ್ಟು ಡೇಸ್, 400 ಅಂದ್ರೆ ಏನು ಅಷ್ಟು ಗೊತ್ತಿತ್ತು ಅಂದ್ರೆ ಯಾವ್ಯಾವ ವಾರ ಬರುತ್ತೋ ನಾವು ಕೇಳ್ಬೋದು. ಆಪ್ಷನ್ ಎ ಮಂಡೇ, ಆಪ್ಷನ್ 2 ವೆಡ್ನೆಸ್ಡೇ, ಆಪ್ಷನ್ ಸಿ ಥರ್ಸ್ಡೇ, ಟ್ಯೂಸ್ಡೇ, ಆಪ್ಷನ್ ಡಿ ಫ್ರೈಡೇ. ಕೊಟ್ಟಿದ್ದೀನ ಕ್ಲೂ, ಟ್ರೈ ಮಾಡಿ. ಕ್ಲೂ ಸಿಕ್ಕಿದೆ ತಾನೆ? ಯಾಕೆ ಆನ್ಸರ್ ಹೇಳ್ತೀರಾ? ಸರ್ ನೆಕ್ಸ್ಟ್ ಟಾಪಿಕ್ ಯಾವ್ದು ಮಾಡ್ಬೇಕು ಅಂತ ಅವ್ರು ಕೇಳ್ತಾರೋ ಅದೇ ಟಾಪಿಕ್ ಮಾಡ್ತೀರಲ್ಲ. ನೋಡಿ ಯಾರು ಗೊತ್ತಾ, ಇದಕ್ಕೆ ಇನ್ನು 2 ಕ್ವಶನ್ ಇದೆ. ಈ ಕ್ವಶನ್ ನೆಕ್ಸ್ಟ್ ಕ್ವಶನ್, 2ಕ್ಕೆ ಆನ್ಸರ್ ಕೊಟ್ಟವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ. ಸರ್ ನೆಕ್ಸ್ಟ್ ಟಾಪಿಕ್ ಇದು ಬೇಕು ಅಂದ್ರೆ ಅದೇ, ಯಾವ್ದು ಕೇಳಿದ್ರು ಅದೇ. ನಿಂದೇನಮ್ಮ ಆನ್ಸರ್? ಫ್ರೈಡೇನಾ? ಆಯ್ತು. ನೋಡಿ ದರ್ಶನ್ ಫ್ರೈಡೇ ಬಂದಿದೆ. ನಿಮ್ಗೆ ಯಾವ ಟಾಪಿಕ್ ಕಷ್ಟ ಅನ್ಸೋದು ಅದನ್ನೇ ಕೇಳಿ, ನಾಳೆ ಅದೇ ಟಾಪಿಕ್ ಹೋಗುತ್ತೆ ಕ್ಲಾಸ್. ಮಾಡ್ಬೋದಲ್ವಾ? ನೋಡಿ ಇಂಥ ಆಪ್ಷನ್ ಯಾಕೆ ಸಿಗುತ್ತೆ? ನಾನು ಡಿಸೈಡ್ ಮಾಡೋದ್ರನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಏನಿಲ್ಲ, ಏನೂ ಇಲ್ಲ, ನೋಡೋದಷ್ಟೇ ಇರೋದಲ್ಲಿ. ಯಾಕೆಂದ್ರೆ ಸರಿ ನಿಮ್ಗೆ ಯಾರಿಗೂ ಬರಲ್ಲ ಅನ್ಸುತ್ತೆ, ನಾನು ನೋಡ್ಲಾ? ಆಯ್ತು. ಇಲ್ಲಿ ನೋಡ್ರಿ, ಸೆಂಚುರಿ ಏನಂದ್ರೆ ಹೇಳಿದೆ 100 ಎಷ್ಟಪ್ಪ ಡೇಸ್? ಎಷ್ಟು? 5 ಅಂದ್ರೆ ಏನು? ಯಾವಾಗ? ಯಾವುದು? ಫ್ರೈಡೇ. ಸರಿನಾ? ನೆಕ್ಸ್ಟ್ 200 ಅಂದ್ರೆ ಏನು? 200 ಅಂದ್ರೆ ಆ ಡೇಸ್ ಎಷ್ಟು? 3 ಅಂದ್ರೆ ಯಾವಾಗ? ಯಾವುದು? ನೆಕ್ಸ್ಟ್ 300 ಅಂದ್ರೆ ಯಾವುದು ವಾರ? 1 ಅಂದ್ರೆ ಯಾವ ವಾರ? ಸಂಡೇನ ಮಂಡೇನಾ? 400 ಅಂದ್ರೆ 0 ಅಂದ್ರೆ ಹಾಗಾದ್ರೆ ಯಾವ್ಯಾವ ವಾರ ಆಗುತ್ತಂತೆ? ಇಷ್ಟೇ ಆಗಕ್ಕಾಗೋದು. ಅಲ್ಲಿ ಯಾವ್ದಾದ್ರು ಆಗ್ತಿದೆ? ಶುಕ್ರವಾರ ಆಗ್ಬೇಕು, ಅಥವಾ ಬುಧವಾರ ಆಗ್ಬೇಕು, ಸೋಮವಾರ ಆಗ್ಬೇಕು, ಅಥವಾ ಭಾನುವಾರ ಆಗ್ಬೇಕು. ಅದ್ ಬಿಟ್ಟು ಇನ್ ಯಾವ್ದೇ ನೋಡಿ. ಸೋಮವಾರ ಆಗ್ತಿದ್ಯಾ? ಹಾಗಾದ್ರೆ ಇದು ಆನ್ಸರ್ ತಪ್ಪು. ಬುಧವಾರ ಆಗ್ತಿದ್ಯಾ? ಆಗ್ತಿದೆ, ಹಾಗಾದ್ರೆ ಇದು ತಪ್ಪು. ಮಂಗಳವಾರ ಏನಾದ್ರು ಆಗ್ತಿದ್ಯಾ? ಆಗ್ತಿಲ್ಲ, ಅದೇ ಸರಿ. ಶುಕ್ರವಾರ ಆಗ್ತಿದ್ಯಾ? ಇದು ಆಗ್ತಿದೆ, ಆಗಲ್ಲ. ಹಾಗಾದ್ರೆ ಯಾವ್ದು ಆನ್ಸರ್?
ಯಾವುದು? ಟ್ಯೂಸ್ಡೇ. ನೀವೇನಾದ್ರೂ ಇಲ್ಲಿ ಬರೆಯೋದೇನಾದ್ರು ಇತ್ತಾ? ಪ್ರೀವಿಯಸ್ ಕ್ವಶನ್ಸ್ ಏನೇನು ಸಾಲ್ವ್ ಮಾಡೋದು ಅದೇ ಏನಮ್ಮ? ಅಣ್ಣ ನಿಮ್ಗೆ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೇಕು ಬರ್ಕೊಂಡು. ಸೆಂಚುರಿ ಏನಂದ್ರೆ ಇದೇ ತಾರೆ 100 ಸೆಂಚುರಿ 200 300 400 500 600 ಎಷ್ಟು ಹೋಗ್ತಾ ಇರೋ 2000 3000 ಎಲ್ಲ ಸೆಂಚುರಿ ಇಯರ್ ಅಂದ್ರೆ ಲಾಸ್ಟಿಗೆ 0 ಇದ್ರೆ ಸೆಂಚುರಿ ಇಯರ್ ಅಂತ ಅರ್ಥ ಅಲ್ವಾ? ಕನ್ಫ್ಯೂಷನ್ ಆಯ್ತಾ? 400 ಬಿಟ್ಬಿಟ್ಟಿದ್ರೆ ಮಾಡ್ಬಿಡ್ತಿದ್ರಾ? ಇಷ್ಟು ಕೊಟ್ಬಿಟ್ಟಿದ್ರೆ ಆಯ್ತು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ. ಇಟ್ ಈಸ್ ದ UPSC ಕ್ವಶನ್ ಆಫ್ 2025. ಎಕ್ಸ್ ಜಾಗದಲ್ಲಿ ಏನ್ ಬರುತ್ತೆ, ವೈ ಜಾಗದಲ್ಲಿ ಏನ್ ಬರುತ್ತೆ ಅಂತ ಕೇಳೋರಪ್ಪ. ಏನ್ ಬರುತ್ತೆ ನನಗೂ ಗೊತ್ತಿಲ್ಲ ನೋಡ್ರಿ. ಜನವರಿ ಅಂತೆ, ಡಿಸೆಂಬರ್ ಅಕ್ಟೋಬರ್ ಎಕ್ಸ್, ಮಾರ್ಚ್ ಅಕ್ಟೋಬರ್ ಎಕ್ಸ್, ಸೆಪ್ಟೆಂಬರ್ ಏನನ್ನ ಕೊಟ್ಬಿಟ್ಟಾರೆ, ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ ಕಡೆಯಿಂದ ಆನ್ಸರ್ ಕೇಳಕ್ಕೋಸ್ಕರ ಆ ಕಡೆ ನನಗೂ ಗೊತ್ತಿಲ್ಲ. ಏನಿರ್ಬೋದು? ಯಾವ್ದು ಇರ್ಬೋದು? ಯಾವ ಲಾಜಿಕ್ ಮೇಲೆ ಕೊಟ್ಟಿರ್ಬೋದು? ಒಂದು 10 ನಿಮಿಷ ಯೋಚನೆ ಮಾಡಿ. ಆಯ್ತಾ? ನಿಮ್ಮ ಸಮಯ. ಕ್ವಶನ್ ಆನ್ಸರ್ ಇಲ್ಲ, ಈ ಕ್ವಶನ್ ಆನ್ಸರ್. ಏನಿದೆ ಸರ್ ಇದರಲ್ಲಿ? ಸುಮ್ಮನೆ ಕೊಟ್ಬಿಟ್ಟವರಲ್ಲ. ಏನಮ್ಮ? ಜುಲೈ ಮತ್ತೆ ಏಪ್ರಿಲ್. ಆಯ್ತು, ಓಕೆ. ನನಗೂ ಗೊತ್ತಿಲ್ಲ ಅಲ್ಲಿ ಸೀಕ್ವೆನ್ಸ್. ಜನವರಿ ಏನ್ ಜನವರಿ ಆಮೇಲೆ ಡಿಸೆಂಬರ್ ಅಂದ್ರೆ ಅಕ್ಟೋಬರ್ ಯಾಕೆ ಕೊಟ್ಟವ್ರೆ? ಇಲ್ಲಿ ಮುಂದೆ ಏನಿಲ್ಲ, ಎಲ್ಲ ಮಿಕ್ಸ್. ಜುಲೈ ಮತ್ತೆ ಏಪ್ರಿಲ್ ಬರುತ್ತೆ. ಜೂನ್ ಮತ್ತೆ ಓಕೆ, ಮೇ ಬಿ ಇರ್ಬಹುದೇನೋ ಗೊತ್ತಿಲ್ಲ. ಆಯ್ತಾ? ಇನ್ನ ಸಮಯ ಬೇಕಾ? ಡಿಸ್ಕಷನ್ ಮಾಡ್ಬೇಕಾ? ಇನ್ನ ಟೈಮ್ ಬೇಕಾ? ಇಂಟ್ ಏನಿಲ್ಲ ಇಲ್ಲಿ. ಸೀಕ್ವೆನ್ಸ್ ಕೇಳ್ತಾವ್ರೆ. ನಂಬರ್ ಸೀರೀಸ್ ನೋಡಿದ್ರಲ್ವಾ, ಆತರ ಸೀಕ್ವೆನ್ಸ್. ಏನ್ ಕೇಳ್ತಾರ ಅವ್ರಿಗೆ ಗೊತ್ತು, ನನ್ಗೆ ಗೊತ್ತು. ಸರಿ, ಯಾವ ಸರ್ ಈ ತರ ಎಲ್ಲ ಪೇಪರ್ ಸೆಟ್ ಮಾಡೋದು? ಏನಮ್ಮ? ಜುಲೈ ಯಾವ್ದು ಆಪ್ಷನ್? ಏನಾ? ಜುಲೈ ಮತ್ತೆ ಮೇ. ಓಕೆ, ಬೇರೆ ಯಾಕೆ? ಬಿ ಎ ಎರಡು ಬಂದಿದೆ. ನಿಂದು ಸಿ. ಒಂದು ಸಿ ಹೇಳಿದ್ದೇನೆ. ಇನ್ನೊಂದು ಕೊಟ್ಬಿಡಿ. ನಿಂದು ಸಿ, ನಿಂದು ಡಿನಾ? ಸಿ ಯಾರ್ದು ಮತ್ತೆ? ಸಿ ಇನ್ ಯಾರ್ದು ಇನ್ನೊಂದು? ಸರಿ, ಟ್ರೈ ಮಾಡೋಣ.
ಜನವರಿ ಕೊಟ್ಟಿದ್ದಾರಾ? ಜನವರಿಲಿ ಎಷ್ಟು ದಿವಸ ಕೊಟ್ಟಿದ್ದಾರೆ? ಎಷ್ಟು ದಿನ ಇದೆ? 33ನಾ? 31. ಜುಲೈ ಜೂನ್ ಸರಿ. ನೆಕ್ಸ್ಟ್ ತಿರ್ಗಾ ಏನ್ ಕೊಟ್ಟಾರೆ? ಜನವರಿ. ಅದರಲ್ಲಿ ಎಷ್ಟು? ಡಿಸೆಂಬರ್ ಅಲ್ಲಿ, ಅಕ್ಟೋಬರ್ ಅಲ್ಲಿ ಎಷ್ಟು ದಿವಸ ಇದೆ? 31. ಪಕ್ಕನಾ? ಇಲ್ಲಿ ಕಂಡಿಡಬೇಕು ಎಕ್ಸ್ ಇಲ್ಲಿ. ನೆಕ್ಸ್ಟ್ ಮಾರ್ಚ್ ಅಲ್ಲಿ, ಏಪ್ರಿಲ್ ಸಾರಿ ಇನ್ಯಾವುದು ಅಕ್ಟೋಬರ್. ನೆಕ್ಸ್ಟ್ ಯಾಕೆ ಕೊಟ್ಟಿದಾರ? ವೈ ಕಂಡಿಡಬೇಕಾ? ನೆಕ್ಸ್ಟ್ ಸೆಪ್ಟೆಂಬರ್. ಆಯ್ತಪ್ಪ, ಏನೋ ಒಂದು ಸೀಕ್ವೆನ್ಸ್ ಕಾಣ್ತಿದ್ಯಾ ನೋಡ್ರೆ ಓಲಿ. ಈಗ ಕ್ಲೂ ಕೊಟ್ಟಿದ್ದೀನಿ. ಜೂನ್, ಏಪ್ರಿಲ್, ಮೈಟ್ ಬಿ. ನೋಡಿ ಏನಮ್ಮ? ಎ. ಹೇಳ್ರೋ. ಏನೋ ಒಂದು ಹೇಳ್ರಿ ಬೇಗ. ಜೂನ್ ಮತ್ತೆ ಮೇ ಯಾವ ತರ ಇದೆ? 130. ಪಕ್ಕನ ಏನ್ ಗೊತ್ತಾ? ಇಲ್ಲಿ ಲಾಜಿಕ್ ಕೊಟ್ಟಿರೋದವರು ಅವ್ನು ಹೇಳಿದ್ ಸರಿ. 31 ಅಂದ್ರೆ ಎಲ್ಲ 31 ಬರ್ತಿದೆ. ಇನ್ನೊಂದ್ ಸ್ವಲ್ಪ ಇಲ್ಲಿ ಮುಂದೆ ಬಂದ್ರೆ ಏನ್ ಬರ್ತಿದೆ? ಒಂದು 30 ಡೇಸ್ ಇದೆ. ಹಾಗಾದ್ರೆ ಈ ಸೀಕ್ವೆನ್ಸ್ ಅಲ್ಲಿ ಈ ಆರ್ಡರ್ ಯಾವ ತರ ಬರ್ತಿದೆ ಇದು ಗೊತ್ತಿರ್ಬೇಕು. ಎ ಬಿ ಗೊತ್ತಾ? ಈ ಲಾಜಿಕ್ ತರ ನಾವು ನೋಡ್ಬೇಕಾಗುತ್ತೆ. ಅದರಲ್ಲಿ 31 ಓಕೆನಾ? ಅದರಲ್ಲಿ ಸೀಕ್ವೆನ್ಸ್ ನೋಡಿ 30 ಬರಬೇಕು ಮತ್ತೆ 31 ಬರಬೇಕು. ಈ ಆಪ್ಷನ್ ಅಲ್ಲಿ 30 ಮತ್ತೆ 31 ಇದೆಯಾ ನೋಡಿ. ಜುಲೈ 31, ಮೇ 31 ಆಗುತ್ತಾ? ಜುಲೈ 31, ಏಪ್ರಿಲ್ 30. ಜುಲೈ ಇದೆ ಮತ್ತೆ ಏಪ್ರಿಲ್ ಇದೆ ಇಲ್ಲಿ. ನೆಕ್ಸ್ಟ್ ಜೂನ್ ಇದೆ, ಮೇ ಇದೆ. ಇಲ್ಲಿ ಏನಾಗ್ತಿದೆ? ಜೂನ್ 30, ಮೇ 31. ಓಕೆ, ಇವೆರಡು ಚಾನ್ಸಸ್ ಇದೆ ಇಲ್ಲಿ. ಜೂನ್ 30, ಜುಲೈ ಏಪ್ರಿಲ್ 30 ಇದು ಆಗಲ್ಲ. ಹಾಗಾಗಿ ಇವೆರಡರಲ್ಲಿ ಒಂದು. ಇಲ್ಲಿ ನಾವು ನೋಡ್ಬೇಕು, ನನ್ಗೆ ಇಲ್ಲಿ 30 ಬೇಕಾ ಇಲ್ಲಿ 30 ಬೇಕಾ? ಎಲ್ಲಿ ಬೇಕು? ಫಸ್ಟ್ ಅಲ್ಲಿ ಯಾವ್ದಿದೆ? 30 ಇರಡೆ ಜೂನ್. ಅದನ್ನು ತಗೊಂಡು ಇಲ್ಲೇನಿದೆ? ಜೂನ್ ಆದ್ಮೇಲೆ ಇನ್ಯಾವ್ದ? ಓಕೆ, ಎನಿ ಡೌಟ್ಸ್? ಕ್ಲಿಯರ್ ಆಯ್ತಾ? ಎನಿ ಕ್ವಶನ್ಸ್? ನೋ ಕ್ವಶನ್ಸ್.
ಥ್ಯಾಂಕ್ ಯು. ವಿಡಿಯೋ